ಇದೊಂದು ನನ್ನ ಅನಿಸಿಕೆ ಪ್ರಕಾರ ಬೆಸ್ಟ್ ಬ್ಯಾಚ್. ಮತ್ತೆ ಯಾರ್ಯಾರು ಜಾಯ್ನ್ ಆಗಿದ್ರಿ ಯು ಆರ್ ವೆರಿ ಲಕ್ಕಿ. ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳಬೇಕು. ಯಾರು ವೆರಿ ಸೀರಿಯಸ್ ಆಗಿ ಮುಂದಿನ ವರ್ಷ ಎಕ್ಸಾಮ್ ಬರೀಬೇಕು ಅನ್ಕೊಂಡಿದ್ದೀರಿ ಆ ಪಾಯಿಂಟ್ಸ್ ನಾನು ಇಲ್ಲಿ ಹೇಳ್ತೀನಿ. ಆನ್ಲೈನ್ ಅವ್ರು ನೀವು ಕೂಡ ಗಮನ ಇಟ್ಕೊಂಡು ಕೇಳಿ. ಈಗ ನಮ್ಮ UPSC ತಯಾರಿಯಲ್ಲಿ ಬಹಳ ಜನ ಕೇಳ್ತಿರ್ತಾರೆ ನನ್ನ ಸರ್ ಯಾವ್ದು ರೆಫರೆನ್ಸ್ ಬುಕ್ ನ ರೆಫರ್ ಮಾಡಬೇಕು ಅಂತ. ಅದ್ರ ಬಗ್ಗೆ ಹೇಳ್ತೀನಿ. ಮೊದಲು ನಮ್ಮಲ್ಲಿ ಕೋಚಿಂಗ್ ಯಾವ ತರ ನಡೆಯುತ್ತೆ, ನಿಮ್ಗೆ ಈ ವರ್ಷ ಯಾವ ತರ ಇರುತ್ತೆ ಅಂದ್ರೆ ಸಾಮಾನ್ಯವಾಗಿ ಡೈಲಿ 3 ಅವರ್ ಲೈವ್ ನಡೆಯುತ್ತೆ ನಿಮಗೆ. ಆಮೇಲೆ 1 ಅವರ್ ರೆಕಾರ್ಡೆಡ್ ನೀವು ನೋಡ್ಕೊಳ್ಬೇಕು. ಈಗ ಯಾರ್ಯಾರು ಜಾಯ್ನ್ ಆಗಿದ್ದೀರಿ, ಮ್ಯಾಪಿಂಗ್ ಇದೊಂದು ಸಬ್ಜೆಕ್ಟ್ ಅಂತ ಏನಿದೆ ನೋಡಿ, ಇದನ್ನ ರೆಕಾರ್ಡೆಡ್ ನೋಡೋಕೆ ಸ್ಟಾರ್ಟ್ ಮಾಡಬೇಕು. ಡೈಲಿ 1 ಅವರ್ ನೋಡ್ಬೇಕು ಇದನ್ನ. ಓಕೆ, ಇದರದ ನೋಟ್ಸ್ ಯಾರು ಆಫ್ಲೈನ್ ಸ್ಟೂಡೆಂಟ್ ಇದ್ರಿ ನಾನು ಕೊಡ್ತೀನಿ, ನಿಮ್ಗೆ ಆಮೇಲೆ ತಗೊಳ್ರಿ. ಅದರಲ್ಲಿ 2 ವಿಭಾಗ ಬರುತ್ತೆ, ಒಂದು ಇಂಡಿಯನ್ ಮ್ಯಾಪಿಂಗು ಮತ್ತೊಂದು ವರ್ಲ್ಡ್ ಮ್ಯಾಪಿಂಗು. ಮೊದಲು ಇದನ್ನ ಮುಗಿಸ್ಕೊಳ್ಳಿ, ಆಮೇಲೆ ಇದನ್ನ ಮುಗಿಸ್ಕೊಳ್ಳಿ. ಮತ್ ಮ್ಯಾಪಿಂಗ್ ನೋಡುವಾಗ ನೆನಪು ಉಳಿಯೋದಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಏನಿದೆ ಜಗತ್ತು, ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ಒಂದ್ಸಾರಿ ತಿಳ್ಕೊಳ್ಳಿ. ಆದಷ್ಟು 1 ಅವರ್ ರೆಕಾರ್ಡೆಡ್ ನೋಡ್ಕೊಳ್ಬೇಕು. ಇನ್ನು ನಾನ್ ನಿಮ್ಗೆ ಪ್ರತಿದಿನ ಇಲ್ಲಿ ಕ್ಲಾಸಸ್ ಮಾಡೋದು 3 ಅವರ್ ಲೈವ್ ಇರುತ್ತೆ. 3 ಅವರ್ ಲೈವ್ ಕ್ಲಾಸ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ 2 ಅವರ್ ಒಂದು ಸಬ್ಜೆಕ್ಟ್ ನಡೆಯುತ್ತೆ. ಈಗ ನಾವು ಆರಂಭ ಮಾಡ್ತಾ ಇರೋದು ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ನಿಂದ. ಇನ್ನೊಂದು ಅವರು ಕರೆಂಟ್ ಅಫೇರ್ಸ್ ಇರುತ್ತೆ. ಕರೆಂಟ್ ಅಫೇರ್ಸ್ ನೋಡಿ, ಈಗ ನಾವು ಸದ್ಯಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ನವೆಂಬರ್ ತಿಂಗಳ ವಿಷನ್ ಮ್ಯಾಗಝಿನ್ ಮಾಡ್ತಾ ಇದೀವಿ. ಈಗ ಜಸ್ಟ್ ಇತ್ತೀಚೆಗೆ 1 ವೀಕ್ ಅಲ್ಲಿ ಯಾರು ಜಾಯ್ನ್ ಆಗಿದ್ರಿ, ನೀವು ಈ ಕ್ಲಾಸ್ ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಈಗ ಸದ್ಯಕ್ಕೆ ಜಾಯ್ನ್ ಆಗಿರೋರು ನೀವು ಯಾವಾಗ ಅಟೆಂಡ್ ಆಗ್ಬೇಕು ಅಂದ್ರೆ ಇಲ್ಲಿ ನವೆಂಬರ್ ಬದಲಾಗಿ ಯಾವಾಗ ಜನವರಿ ಅಂತ ಬರುತ್ತೆ ನೋಡಿ, ಅವಾಗ ನೋಡೋಕ್ ಸ್ಟಾರ್ಟ್ ಮಾಡ್ಬೇಕು ಅದನ್ನ. ಅಂದ್ರೆ ಇನ್ನೂ ಒಂದು 20 ದಿನ ಹೋಗುತ್ತೆ ನಿಮ್ಗೆ. ಅಲ್ಲಿವರೆಗೂ ನೀವು ಅದನ್ನ ಅಟೆಂಡ್ ಆಗೋಕೆ ಹೋಗ್ಬೇಡಿ. ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ಡೈಲಿ ಇದು ಪ್ಲಸ್ ಮ್ಯಾಪಿಂಗ್ ಅನ್ನ ಏನ್ ಮಾಡ್ಕೊಳ್ಳಿ. ಇದು 1 ಅವರ್ ಅಂತೂ ಹೇಗೆ ನಿಮ್ಗೆ ಈಗ ಇಲ್ಲ, ಅದ್ರ ಬದಲಾಗಿ ಮ್ಯಾಪಿಂಗ್ ಅನ್ನ 2 ಅವರ್ ಕೇಳಿ. ಆತರ ಅದನ್ನ ಕಾಂಪೆನ್ಸೇಷನ್ ಮಾಡ್ಕೊಳ್ಬಹುದು. ಇನ್ನು ಯಾರು ಆಫ್ಲೈನ್ ಅವ್ರು ಇದೀರಿ, ನಾವೇ ನಿಮ್ಗೆ ಡೈಲಿ ಪ್ಲಾನರ್ ಕೊಡ್ತೀವಿ. ಆನ್ಲೈನ್ ಸ್ಟೂಡೆಂಟ್ಸ್ ನೀವು ಡೈಲಿ ಪ್ಲಾನರ್ ಅನ್ನ ನಮ್ಮಲ್ಲಿ ಆರ್ಡರ್ ಮಾಡಬಹುದು. ಇಲ್ಲ ನಾವು ಒಂದು ಬೇರೆ ಡೈರಿ ತಗೊಂಡು ರೆಫರ್ ಮಾಡ್ತೀನಿ ಸರ್ ಅಂದ್ರೆ ಒಂದು ಡೈರಿಯನ್ನು ನೀವು ಖರೀದಿ ಮಾಡಬಹುದು. ನೀವು UPSC ಸ್ಟೂಡೆಂಟ್ಸ್ ಇದೀರಿ, ನಿಮಗೆ ಒಂದು ಟಾರ್ಗೆಟ್ಸ್ ಇರಬೇಕು, ಅದಕ್ಕೋಸ್ಕರ ಒಂದು ಡೈರಿ ಮೇಂಟೈನ್ ಮಾಡ್ರಿ. ನಾವ್ ಹೇಳೋ ಮಾಡೆಲ್ ಅಂತ ಅಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಮಾಡೆಲ್ ಇರ್ಲಿ, ಒಟ್ಟು ಒಂದು ಡೈರಿ ಇರ್ಬೇಕು ನಿಮ್ ಹತ್ರ. ನೀವೇನ್ ಮಾಡ್ತಾ ಇದೀರಿ, ಏನ್ ಮಾಡ್ತಾ ಇಲ್ಲ, ಅಟ್ ಲೀಸ್ಟ್ ನಿಮ್ಗೆ ಅದು ಗೊತ್ತಾಗ್ತಾ ಇರ್ಬೇಕು ಪ್ರತಿದಿನ. ನಾನು ಇಷ್ಟು ಟಾರ್ಗೆಟ್ ಹಾಕೊಂಡಿದ್ದೆ, ಬಟ್ ನಾನು ಇವತ್ತು ರೀಚ್ ಆಗೋಕ್ ಆಗಿಲ್ಲ. ಈ ತಿಂಗಳು ನಾನು ಈ ಸಬ್ಜೆಕ್ಟ್ ಮುಗಿಸ್ಬೇಕು ಅನ್ಕೊಂಡಿದ್ದೆ, ಇಷ್ಟು ಮುಗಿಸಿದೀನಿ. ಈ ತರ ನಿಮ್ಮಲ್ಲಿ ಕ್ಲಾರಿಟಿ ಸಿಗಬೇಕು ಅಂದ್ರೆ ಯಾವ್ದಾದ್ರು ಒಂದು ಡೈರಿಯನ್ನು ನೀವು ಮೇಂಟೈನ್ ಮಾಡ್ಬೇಕು. ಇದು ಕಂಪಲ್ಸರಿ. ಇನ್ನೊಂದು ಬುಕ್ ಮಾಡ್ಬೇಕು ನೀವು, ಡೇಟಾ ಬ್ಯಾಂಕ್ ಅಂತ ಹೇಳಿ. ಪಾಂಚನ್ ಇನ್ಫಾರ್ಮೇಶನ್ ಗ್ರೂಪ್ ಅಲ್ಲಿ ನಾನು ಈಗಾಗಲೇ ಹೇಳಿದೀನಿ. ಒಂದು ಈಗ ಕ್ಲಾಸ್ಮೇಟ್ ಬುಕ್ ಇರುತ್ತಲ್ಲ, ಕಿಂಗ್ ಸೈಜ್ ಬುಕ್, 100 ಪೇಜಸ್ ಅಥವಾ 200 ಪೇಜಸ್ ಒಂದು ಬುಕ್ ಮಾಡ್ಬೇಕು. ಡೈಲಿ ಯಾವ್ದಾದ್ರು ಒಂದು 2 ಪಾಯಿಂಟ್ಸ್, ಒಳ್ಳೆ ಪಾಯಿಂಟ್ಸ್ ಅದ್ರಲ್ಲಿ ಹಾಕ್ತಾ ಇರ್ಬೇಕು. ಉದಾಹರಣೆಗೆ ಇವತ್ತೊಂದು ಮಾತೊಂದು ಬರ್ದಿದ್ದೀನಿ, ನಾನು ಸ್ಟೇಟಸ್ ಇಟ್ಟಿದ್ದೀನಿ, ನೀವು ನೋಡಬಹುದು. ಏನಂತ ಅಂದ್ರೆ, ಏನಿದೆ ಇವತ್ತು ಸ್ಟೇಟಸ್ ನೋಡಿದಿರಿ ಯಾರಾದ್ರೂ? ನಂದು ವಾಟ್ಸ್ಆಪ್ ಸ್ಟೇಟಸ್ ಏನೋ ಇಟ್ಟಿದ್ದೀನಿ, ಮರ್ತೀನಿ ನೋಡ್ರಿ ನಾನೇ. ಓಕೆ, ಸೊ ಏನಂತ ಅಂದ್ರೆ ಯಾರು ಹೇಳ್ತಾರ ಅದನ್ನ ನೀವು ಎಸ್ಸೆ ನಲ್ಲಿ ಎಥಿಕ್ಸ್ ಅಲ್ಲಿ ಯೂಸ್ ಮಾಡುವಂತ ಪಾಯಿಂಟ್ಸ್ ಬರ್ಬೇಕಾಗತ್ತೆ. ಅದು ಏನಂತ ಅಂದ್ರೆ, ಯು ವಿಲ್ ನೆವರ್ ಫೈಂಡ್ ಜಸ್ಟಿಸ್ ಇನ್ ಅ ವರ್ಲ್ಡ್ ವೇರ್ ಕ್ರಿಮಿನಲ್ಸ್ ಮೇಕ್ ದ ಲಾಸ್. ಕ್ರಿಮಿನಲ್ಗಳು ಮಾಡುವಂತಹ ಲಾ ಮಾಡುವಂತ ಜಗತ್ನಲ್ಲಿ ನಮಗೆ ನ್ಯಾಯ ಅನ್ನೋದು ಸಿಗೋದಿಲ್ಲ. ಈ ತರ ಪಾಯಿಂಟ್ಸ್ ಬಂದಿರತ್ತೆ. ಬರೀ ಗಾದೆ ಮಾತು ಕಲೆಕ್ಟ್ ಮಾಡ್ತಾ ಹೋಗ್ಬೇಡ್ರಿ. ಮತ್ತೆ ಒಂದ್ 3-4 ಚೆನ್ನಾಗಿರೋ ಪಾಯಿಂಟ್ಸ್ ಸಿಕ್ಕರೆ ಡೈಲಿ ಒಂದ್ 2 ಪಾಯಿಂಟ್ಸ್ ಅಷ್ಟೇ ಬರೀತಾ ಹೋಗ್ಬೇಕು. ಇದೊಂದು ಸೆಪರೇಟ್ ಬುಕ್. ಇದು ನಿಮಗೆ ಎಸ್ಸೆಗೆ ಮತ್ತು ಎಥಿಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲೂ ಕೂಡ ಮಾಡಿದೀನಿ. ಯಾರು ಕೋರ್ಸ್ ಜಾಯ್ನ್ ಆಗಿರ್ತೀರಿ ನಿಮಗೆ ಪಾಂಚನ್ ಇನ್ಫಾರ್ಮೇಶನ್ ಕಳಿಸಿದೀನಿ, ಅಲ್ಲೂ ಕೂಡ ಸಿಗುತ್ತೆ. ಇನ್ನು ಡೈಲಿ ನ್ಯೂಸ್ ಪೇಪರ್ ಓದೋದ್ರ ಬಗ್ಗೆ, ಹೇಗೆ ಅದನ್ನ ನೋಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಹಿಂದಿನ ಕ್ಲಾಸ್ ಅಲ್ಲಿ ನಾನು ಈಗಾಗಲೇ ತಿಳಿಸಿದೀನಿ. ಹೊಸದಾಗಿ ಜಾಯ್ನ್ ಆಗಿರೋರಿಗೆ ಲಿಂಕ್ ಕಳಿಸ್ತಿದ್ದೀನಿ. ಡೈಲಿ ಒಂದು 30 ಮಿನಿಟ್ಸ್ ಇದ್ರ ಕ್ಲಾಸ್ ಕೇಳಬೇಕು. ನಾನು ಲಿಂಕ್ ಆಮೇಲೆ ಶೇರ್ ಮಾಡ್ತೀನಿ ನಿಮಗೆ. ಇನ್ನು ಒಂದ್ ಅರ್ಧ ಗಂಟೆ ಹಿಂದೂ ನ್ಯೂಸ್ ಪೇಪರ್, ಒಂದ್ ಅರ್ಧ ಗಂಟೆ ಪ್ರಜಾವಾಣಿ ನೀವು ಟೈಮ್ ಕೊಡಬೇಕು. ಇದಿಷ್ಟು. ಇನ್ನು PYQ ಬುಕ್ ಅನ್ನ ಖರೀದಿ ಮಾಡ್ಬೇಕು ನೀವು. ನೋಡಿ, PYQ ಬುಕ್ ನಲ್ಲಿ ಬಹಳ ಇವೆ. ಡೆಲ್ಲಿ UPSC ಸೀಕ್ರೆಟ್ಸ್ ಅಂತ ಇದೆ, ಇದನ್ನ ಖರೀದಿ ಮಾಡಬಹುದು. ಇದು ಸಿಗ್ತಾ ಇಲ್ಲ, ಸ್ಟಾಕ್ ಖಾಲಿ ಆಗಿದ್ರೆ ನಿಮಗೆ ಯುನಿಕ್ ಪಬ್ಲಿಷರ್ಸ್ ಅಂತ ಇದೆ. ಯುನಿಕ್ ಪಬ್ಲಿಷರ್ಸ್ ಬೈ ಪವನೀತ್ ಸಿಂಗ್ ಅಂತ. ಪವನೀತ್ ಸಿಂಗ್. ಸೊ ಈ ಬುಕ್ ಗಳಲ್ಲಿ ಏನಿದೆ ಅಂದ್ರೆ 1979ರಿಂದ 2025ರವರೆಗಿನ ಕ್ವಶನ್ ಪೇಪರ್ಗಳು ನಿಮ್ಗೆ ಸಿಗುತ್ತೆ. ಇಷ್ಟು ಈಗಲೇ ಓದಕ್ ಹೋಗ್ಬೇಡಿ, ನಿಮ್ಗೆ ಅಷ್ಟು ಅಗತ್ಯ ಇರಲ್ಲ. ಈಗ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಮೊದಲು ಈಗ 2025ರಿಂದ 2011ರವರೆಗಿನ ಕ್ವಶನ್ಗಳನ್ನ ಓದ್ಕೊಳ್ಬೇಕು. ಹೇಗೆ ಓದ್ಕೊಳ್ಳೋದು? ಈಗ ಉದಾಹರಣೆಗೆ ಎನ್ವೈರ್ಮೆಂಟ್ ಸಬ್ಜೆಕ್ಟ್ ನಿಮಗೆ ಸ್ಟಾರ್ಟ್ ಆಗಿರುತ್ತೆ. ಡೈಲಿ 3-4 ಕ್ವಶನ್ಸ್ ಓದೋಕ್ ಸ್ಟಾರ್ಟ್ ಮಾಡಿ. ಬರೀ ಏನ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಈಗ ಅರ್ಥ ಮಾಡ್ಕೊಳ್ಳೋ ಆ ಪದಗಳು ನಿಮ್ಗೆ ರೂಢಿ ಆಗ್ಬೇಕು. UPSC ಬಳಸುವಂತ ಪದಗಳು ರೂಢಿ ಆಗ್ಬೇಕು. ನೀವು ಈ PYQ ಬುಕ್ ಅನ್ನ ಖರೀದಿ ಮಾಡಿ ಓದೋಕ್ ಸ್ಟಾರ್ಟ್ ಮಾಡ್ಬೇಕು. ಇನ್ನು ಇದು ಕರೆಂಟ್ ಅಫೇರ್ಸ್ ನೀವು ಜನವರಿ ಮ್ಯಾಗಝಿನ್ ಬರ್ಲಿ ಅವಾಗ ಸ್ಟಾರ್ಟ್ ಮಾಡೋಕ್ ಬರುತ್ತೆ. ಅಲ್ಲಿವರೆಗೂ ಬೇರೆ. ಮತ್ತಿನ್ ಯಾರು ಕಾಲೇಜ್ ಸ್ಟೂಡೆಂಟ್ ಇದೀರಿ, ಹೌಸ್ ವೈಫ್ ಇದೀರಿ, ವರ್ಕ್ ಮಾಡೋರು ಇದೀರಿ, ನೀವು ಜನವರಿಯಿಂದಾನು ಸ್ಟಾರ್ಟ್ ಮಾಡೋ ಅಗತ್ಯ ಇಲ್ಲ. ನೀವು ಮೇ ತಿಂಗಳದ್ ನಾವು ಸ್ಟಾರ್ಟ್ ಮಾಡ್ತೀವಲ್ವಾ, ಮೇ 2026ರದ್ದು ಅವಾಗಿಂದ ಮಾಡ್ತಾ ಹೋಗ್ಬಹುದು. ನಮಗೆ UPSC ನಲ್ಲಿ ಈ ಉದಾಹರಣೆಗೆ 2027ರ ಪ್ರಿಲಿಮ್ಸ್ ನೀವು ಬರಿಬೇಕು ಅಂತ ಅಂದ್ರೆ ನಮಗೆ ನೋಡಿ 2026
ಮೇದಿಂದ 2027 ಫೆಬ್ರವರಿ ಅಥವಾ ಮಾರ್ಚ್ ಒಂದು 10 ಮ್ಯಾಗಝಿನ್ ನಾವು ನೀಟಾಗಿ ಮಾಡ್ಕೊಂಡಿದ್ರೆ ಸಾಕು, ಒಳ್ಳೆ ಸ್ಕೋರ್ ಆಗುತ್ತೆ. ಓಕೆ, ಹಾಗಾಗಿ ಇಷ್ಟು ಮಾಡಿದ್ರೆ ಸಾಕು. ಬಟ್ ಯಾರು ಫುಲ್ ಟೈಮ್ UPSC ಓದ್ತಾ ಇದೀರಿ, ನಿಮ್ದು ಮೇನ್ಸ್ ಅಲ್ಲಿ ಮತ್ತು ಪ್ರಿಲಿಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಆಗ್ಬೇಕು ಅಂತ ಅಂದ್ರೆ ನೀವು ಜನವರಿಯಿಂದಾನೇ ಮಾಡ್ತಾ ಹೋಗು. ಇಷ್ಟೇ ಇರುತ್ತೆ. ಟೈಮ್ ಜಾಸ್ತಿ ಇದ್ರೆ ಜನವರಿಯಿಂದ ಮಾಡಿ, ಟೈಮ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಆಫ್ಲೈನ್ ಅವರಂತೂ ಎಲ್ಲರೂ ಜನವರಿಯಿಂದಾನೇ ಮಾಡಬೇಕು. ಆನ್ಲೈನ್ ಅವರು ಯಾರಿಗೆ ಟೈಮ್ ಸಿಗ್ತಾ ಇಲ್ಲ ಅನ್ನೋರು ನೀವು ಮೇದಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ನಡೆಯುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಯಾವ್ಯಾವ ಸಬ್ಜೆಕ್ಟ್ ಏನೇನು ರೆಫರ್ ಮಾಡೋದಿದೆ ಹೇಳ್ತೀನಿ ನಾನೀಗ. ನಮ್ಮ ನೋಟ್ಸ್ ಕೂಡ ಎಷ್ಟು ಪೇಜಸ್ ಇದೆ, ನೀವು ಅದರಿಂದ ಎಷ್ಟು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನೊಂದು ಕ್ಲಾರಿಟಿ ಕೊಡ್ತೀನಿ ನೋಡಿ. ನಾವು UPSC ಕೋಚಿಂಗ್ ಸ್ಟಾರ್ಟ್ ಮಾಡಿದ್ವಿ 2023 ಜೂನ್ 15ನೇ ತಾರೀಕು. ಅವತ್ತು ಸ್ಟಾರ್ಟ್ ಮಾಡಿದಾಗಲೂ ಕೂಡ ಎನ್ವೈರ್ಮೆಂಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ ನಾವು. ಇದು ನಾನು 4ನೇ ಸಾರಿ ಎನ್ವೈರ್ಮೆಂಟ್ ತಗೊಳ್ತಾ ಇದ್ದೀನಿ. ಓಕೆ, 4ನೇ ಸಾರಿ. ಸೊ ಬಹಳಷ್ಟು ನೋಡಿದ್ವಿ ಯಾವ ಸಬ್ಜೆಕ್ಟ್ ಯಾವ ತರ ಚೇಂಜ್ ಆಗುತ್ತೆ UPSC ನಲ್ಲಿ ಅಂತ. ಮ್ಯಾಕ್ಸಿಮಮ್ ಚೇಂಜಸ್ ಇರಲ್ಲ, ಸ್ಟ್ಯಾಟಿಕ್ ಸಬ್ಜೆಕ್ಟ್ ಗಳು ಫಿಕ್ಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಅಷ್ಟೇ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಮೊದಲನೇದಾಗಿ ನಾವೇನ್ ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ವಲ್ಲ ಎನ್ವೈರ್ಮೆಂಟ್ ಸಬ್ಜೆಕ್ಟ್, ಇದು ನಾನು ನಿಮಗೆ ಕೊಟ್ಟಿರೋದು ಈಗ ಸದ್ಯಕ್ಕೆ 106 ಪೇಜ್ಗಳ ನೋಟ್ಸ್ ಇದೆ. ಇನ್ನೊಂದು 20 ಪೇಜ್ ಸೇರಿಸಿ ಅದೊಂದು 130 ಪೇಜಸ್ ನೋಟ್ಸ್ ಆಗುತ್ತೆ. ಇದು ಫೈನಲ್ ನೋಟ್ಸ್. ಇದನ್ನೇ ನೀವು ಚೆನ್ನಾಗಿ ಒಂದು 4-5 ಸಾರಿ ರಿವಿಷನ್ ಮಾಡ್ಕೊಳ್ಬೇಕು. 4-5 ಸಾರಿ ರಿವಿಷನ್ ಮಾಡ್ಕೊಳ್ಬೇಕು. ಮತ್ತೆ ನಾನೇನ್ ಮಾಡ್ತೀನಿ ನಿಮ್ಗೆ ಇವತ್ತು ಏಕಲವ್ಯ ಪ್ಲಸ್ ಗ್ರೂಪ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳ ನನ್ನ ಶಾರ್ಟ್ ನೋಟ್ಸ್ ಅನ್ನ ಶೇರ್ ಮಾಡ್ತೀನಿ ನಿಮಗೆ. ಓಕೆ, ಅದರ ಆಧಾರದಲ್ಲಿ ನೀವು ಶಾರ್ಟ್ ನೋಟ್ಸ್ ಮಾಡೋಕ್ ಸ್ಟಾರ್ಟ್ ಮಾಡಬೇಕು. ಡೈಲಿ ಏನ್ ಅವತ್ತಿಂದ ಅವತ್ತು ಕ್ಲಾಸ್ ಆಗಿರುತ್ತೆ ಅವತ್ತಿನ ಶಾರ್ಟ್ ನೋಟ್ಸ್ ಮಾಡೋದು. ಇದು ಎನ್ವೈರ್ಮೆಂಟ್ ಎಕ್ಸಾಕ್ಟ್ಲಿ ಇವತ್ತು ನಾನು ಏನ್ ಟೀಚ್ ಮಾಡ್ತಾ ಇದ್ದೀನಿ ನಿಮ್ಗೆ ನೋಟ್ಸ್, ಅದೇ ನೋಟ್ಸ್ ನಿಂದ ನಾನು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸುಮಾರು 40ರಿಂದ 50 ಪೇಜ್ ಇದೆ ಅದು. ಅದನ್ನ ತೋರಿಸ್ತೀನಿ ಕೂಡ ಕ್ಲಾಸ್ ಹೇಳುವಾಗ. 130 ಪೇಜ್ ಇದೆಯಲ್ಲ, ಇದನ್ನ ನೀವು 50 ಪೇಜ್ ಕಡಿಮೆ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಹಾಗಾದ್ರೆ ಏನೇನ್ ರೆಫರ್ ಮಾಡ್ಬೇಕು ನೋಡಿ. ಎನ್ವೈರ್ಮೆಂಟ್ ಗೆ ಬೆಸ್ಟ್ ಬುಕ್ ನಾವು ಸ್ಟಡಿ ಮಾಡುವಾಗ ಯಾವ್ದಿತ್ತು ಅಂದ್ರೆ ಶಂಕರ್ IAS ಅನ್ನುವಂಥ ಪುಸ್ತಕ. ಇವತ್ತು ಶಂಕರ್ IAS ಗಿಂತ ಒಂದು ಉತ್ತಮವಾಗಿರುವಂತ ಪುಸ್ತಕ ಅಂದ್ರೆ PMF IAS. ತುಂಬಾ ಚೆನ್ನಾಗಿದೆ ಇದು ಬುಕ್. ಯಾರ್ಯಾರು ಸರ್ ನನಗೆ ಎಕ್ಸ್ಟ್ರಾ ರೆಫರೆನ್ಸ್ಗೋಸ್ಕರ ಬೇಕು, ನಾನೊಂದು ಯಾವ್ದಾದ್ರು ಬುಕ್ ರೆಫರ್ ಮಾಡ್ಬೇಕಾ ಅಂತ ಅಂದ್ರೆ PMF IAS ಬುಕ್ ಅನ್ನ ಒಂದ್ಸಾರಿ ತರಿಸ್ಕೊಳ್ಬಹುದು. PDF ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೊಡ್ರಿ. ಓದ್ದೇ ಇದ್ರು ಕೂಡ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಒಂದ್ ಸ್ವಲ್ಪ ಏನಿದೆ ಗೊತ್ತಾ ಶಂಕರ್ IAS ಗೂ ಮತ್ತೆ ಇವ್ರಿಗೂ, ಶಂಕರ್ IAS ನವರು ಟೆಕ್ಸ್ಟ್ ಜಾಸ್ತಿ ಕೊಟ್ಟಿದ್ದಾರೆ, ಪಿಕ್ಚರ್ ಜಾಸ್ತಿ ಯೂಸ್ ಮಾಡಿಲ್ಲ. ಇವರು ತುಂಬಾ ಚೆನ್ನಾಗಿರೋ ಒಳಗಡೆ ಡೈಗ್ರಾಮ್ಸ್ ಎಲ್ಲ ಹಾಕಿದ್ದಾರೆ. ನಾನೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ, ಏನು ಕನ್ಫ್ಯೂಷನ್ ಇಲ್ಲದೆ ಇರೋ ತರ. ಓಕೆ, ಸೊ ನಾವು ನಿಮಗೆ ಟೀಚ್ ಮಾಡ್ತಾ ಇರೋದು ಶಂಕರ್ IAS ಬುಕ್ ನಿಂದ. ಇನ್ನು ಕನ್ನಡ ಮೀಡಿಯಂನವರು ಕನ್ನಡ ಪದಗಳ ಪ್ರಾಕ್ಟೀಸ್ಗೆ ಮತ್ತೆ ಕನ್ನಡ ನಿಮ್ಗೆ ಇಂಪ್ರೂವ್ ಆಗೋಕೆ ನಾನು ಯಾವ್ದು ಬುಕ್ ಓದ್ಲಿ ಸರ್, ನನಗೆ ಇಂಗ್ಲಿಷ್ ನಲ್ಲಿನೇ ಅರ್ಥ ಆಗಲ್ಲ, ನನಗೆ ನೆನಪು ಉಳಿಬೇಕು ಅಂತ ಅಂದ್ರೆ PV ಭೈರಪ್ಪ ಅಂತ ಸರ್ ಇದ್ದಾರೆ. ಓಕೆ, PV ಭೈರಪ್ಪ IRS ಇವರು ಇಬ್ರು ಬರ್ದಿದ್ದಾರೆ. ಭೈರಪ್ಪನವರೇ ಒಬ್ರು ಯೂನಿವರ್ಸಿಟಿ ಎಕ್ಸಾಮ್ ಗಳಿಗೆ ಬರ್ದಿದ್ದಾರೆ, ಮತ್ತೊಬ್ರು IAS ಎಕ್ಸಾಮ್ಗೆ. ಸೊ ಭೈರಪ್ಪ IRS ಅಂತ ಇರುತ್ತೆ. ಈ ಬುಕ್ ಅನ್ನ ಖರೀದಿ ಮಾಡಬೇಕು. ಅಗತ್ಯ ಇದ್ರೆ ಅಷ್ಟೇ, ಇಲ್ಲದೆ ಇದ್ರು ನಡೆಯುತ್ತೆ. ನಾನು ಹೇಳಿರೋ ಕ್ಲಾಸ್ ಸಫಿಶಿಯಂಟ್ ಇದ್ರೆ ನಡೆಯುತ್ತೆ, ನೀವು ತಗೊಳ್ಬೇಕಂತ ಇಲ್ಲ. ಬೇಕಿದ್ರೆ ತಗೊಳ್ಬಹುದು, ಬಿಟ್ರು ನಡೆಯುತ್ತೆ. ಎನ್ವೈರ್ಮೆಂಟ್ ನೋ ಪ್ರಾಬ್ಲಮ್. ನಿಮ್ದು ಹೈಸ್ಕೂಲ್ ಚೆನ್ನಾಗಿದ್ರೆ ತಗೊಳ್ಳೋ ಅಗತ್ಯ ಇಲ್ಲ. ಸರ್ ನನಗೆ ಹೈಸ್ಕೂಲ್ ಅಲ್ಲಿ ಒಳ್ಳೆ ಟೀಚರ್ಸ್ ಇರ್ಲಿಲ್ಲ ಅಂದ್ರೆ ಒಂದು 2-3 ಜನ ಸೇರ್ಸ್ಕೊಂಡು ತರಿಸಿ ಒಂದು ಸಾರಿ ಓದಿದ್ರೆ ಸಾಕು. ನಿಮಗೆ ಇದೇ ರಿವಿಷನ್ ಇರೋದು ಇದೆ, ಜಸ್ಟ್ ರೆಫರೆನ್ಸ್. ಇನ್ನು ಜಿಯೋಗ್ರಫಿಗೆ ನೋಡಿ, ಜಿಯೋಗ್ರಫಿಗೆ ನಮ್ದು 312 ಪುಟಗಳ ನೋಟ್ಸ್ ಇದೆ. ಇದು ಯಾವುದೂ ಅಲ್ಲ, ನಾವು ನಿಮಗೆ ಟೀಚ್ ಮಾಡ್ತಾ ಇರೋದು NCERT ನೋಟ್ಸ್ ಟೀಚ್ ಮಾಡ್ತಾ ಇದೀವಿ. ಪ್ರಶ್ನೆಗಳು ಅಲ್ಲಿಂದಾನೇ ಬರುತ್ತೆ. ಸುಮಾರು 312 ಪುಟಗಳ ನೋಟ್ಸ್ ಇದೆ. ನಾನು ಇನ್ನೊಂದು 20 ಪೇಜ್ ಆಡ್ ಮಾಡ್ತೀನಿ ಅದಕ್ಕೆ. ಆಮೇಲೆ ಕೆಲವೊಂದು ಪಾಯಿಂಟ್ಸ್ ಮಿಸ್ ಇದೆ, ಅದೊಂದು ಸೇರಿಸಿದ್ರೆ 330 ಪೇಜ್ ಇದೆ. ಇದೆಲ್ಲ ಸೇರಿಸಿದ್ರೆ ಇಲ್ಲೊಂದು ನಾನು 50 ಬರ್ದಿದ್ದೀನಿ, ಬಟ್ 50 ಆಗಲ್ಲ, ಇದು ಸುಮಾರು 80 ಪೇಜ್ ವರೆಗಾದ್ರೂ ಹೋಗುತ್ತೆ. ಓಕೆ, 80 ಅಂತ ಅಂದ್ರೆ ಇಲ್ಲಿ ಎಷ್ಟಾಯ್ತು, ಒಂದು 30 ಪೇಜ್ ಜಾಸ್ತಿ ಆಗುತ್ತೆ. ಒಂದು 80 ಪುಟಗಳ ನೋಟ್ಸ್ ಮಾಡ್ಬೇಕು. ಇದನ್ನು ಕೂಡ ನಾನು ಮಾಡಿದ್ದೀನಿ ಶಾರ್ಟ್ ನೋಟ್ಸ್ ಅನ್ನ, ಅದನ್ನು ಶೇರ್ ಮಾಡ್ತೀನಿ ನಿಮ್ಗೆ ಯಾವ ತರ ಮಾಡ್ಕೊಳ್ಬೇಕು ಅಂತ. ಈ ಪ್ರತಿಯೊಂದು ಸಬ್ಜೆಕ್ಟ್ ಮಾಡುವಾಗಲೂ ನಾನು ಶಾರ್ಟ್ ನೋಟ್ಸ್ ನಿಮ್ಗೆ ತೋರಿಸಿ ಮಾಡ್ತಿರ್ತೀನಿ. ಆ ತರ ನೀವು ರೆಫರ್ ಮಾಡ್ಕೊಳ್ಬೇಕು. ಇನ್ನು ಹೆಚ್ಚಿನ ಓದಿಗೆ ಕೆಲವೊಬ್ರು GC ಲಿಯಾಂಗ್ ಅನ್ನೋ ಬುಕ್ ಅನ್ನ ರೆಫರ್ ಮಾಡ್ತಾರೆ ಇಂಗ್ಲಿಷ್ ನಲ್ಲಿ. ಇಷ್ಟ ಇದ್ರೆ ಓದ್ಬೋದು, ಇಲ್ಲದೆ ಇದ್ರೆ ನಡೆಯುತ್ತೆ ಬಿಗಿನಿಂಗ್ ಅಲ್ಲಿ. ಆಮೇಲೆ ಬೇಕಾದ್ರೆ ನೋಡ್ಬೋದು. ನಾನು ಓದಿದ್ದೀನಿ, ಬಂದ್ರೆ 1 ಅಥವಾ 2 ಫಿಲ್ಮ್ಸ್ ಪ್ರಶ್ನೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ನಮಗೆ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬರೋದು ಇದೇ ಬುಕ್ ನಿಂದ, NCERT ಬುಕ್ ನಿಂದಾನೆ ಬರುತ್ತೆ. ಇದನ್ನ ನಾವು ಚೆನ್ನಾಗಿ ರೆಫರ್ ಮಾಡ್ಕೊಳ್ಳೋಣ. ಇನ್ನು ಕನ್ನಡದವ್ರು ನಾವೇನ್ ಮಾಡ್ಬೇಕು ಅಂದ್ರೆ, ಇದು ಕಂಪಲ್ಸರಿ ನಿಮಗೆ. ಇದನ್ನ ನೋಡಿ, ನಾನು ಕಂಪಲ್ಸರಿ ಅಂತ ಹೇಳಿಲ್ಲ ನಿಮಗೆ, ಬಟ್ ಇಟ್ ಈಸ್ ಕಂಪಲ್ಸರಿ. ಕನ್ನಡ ಮೀಡಿಯಂನವರಿಗೆ 11ನೇ ತರಗತಿಯ ಜಿಯೋಗ್ರಫಿ ಬುಕ್ ಕಂಪಲ್ಸರಿ ಆಗಿ ತಗೊಳ್ಬೇಕು. ತುಂಬಾ ಚೆನ್ನಾಗಿದೆ ಕನ್ನಡದಲ್ಲಿ, ಅದೊಂದೇ ಸಾಕು. ರಂಗನಾಥ್ ಸರ್ ಬುಕ್ ತಗೊಳ್ತಾರೆ ಕೆಲವೊಬ್ರು, ತುಂಬಾ ಹೆವಿ ಇದೆ, ನಮ್ಗೆ ಅಗತ್ಯ ಇಲ್ಲ. ಓಕೆ, ನಮ್ UPSC ಗೆ ಅದೊಂದು ಸಾಕು ಕನ್ನಡ ಮೀಡಿಯಂನವರಿಗೆ. ನಾನು ಇಲ್ಲಿ ಏನ್ ಟೀಚ್ ಮಾಡ್ತೀನಲ್ಲ, ಡಿಟ್ಟೋ ಕಾಪಿ ಇದೆ, ಅದು ಅನುವಾದ ಮಾಡಿದ್ದಾರೆ ನೀಟಾಗಿ ಅವರು. ಇದು ಜಿಯೋಗ್ರಫಿಗೆ. ಇನ್ನೊಂದು ಮ್ಯಾಪಿಂಗ್ ಅಂತ ಒಂದು ಸಬ್ಜೆಕ್ಟ್ ಟೀಚ್ ಮಾಡ್ತೀವಿ ನಾವು, ನಿಮಗೆ ರೆಕಾರ್ಡೆಡ್ ಕೊಡ್ತೀವಿ. ಇದು 240 ಪುಟಗಳ ನೋಟ್ಸ್ ಇದೆ. ಇದರಿಂದ ಏನ್ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಇದ್ರಲ್ಲಿ ಡಯಾಗ್ರಾಮ್ಸ್ ಇರುತ್ತೆ, ಅದನ್ನೇ ಓದ್ಕೊಳ್ತಾ ಹೋಗೋದು, ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಅದನ್ನ. ಓಕೆ, ಇದರಿಂದ ಮತ್ತೆ ಯಾವ್ದೇ ರೀತಿಯ ನೋಟ್ಸ್ ನೀವು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸರ್ ಏನ್ ಮಾಡ್ಬೇಕು ಮತ್ತೆ ಮ್ಯಾಪಿಂಗ್ಗೆ ಅಂತ ಅಂದ್ರೆ, ಒಂದು ಅಟ್ಲಾಸ್ ತರಿಸ್ಕೊಡ್ರಿ ಎಲ್ರು. ಅಟ್ಲಾಸ್ ನಲ್ಲಿ ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ಅಂತ ಬರುತ್ತೆ. ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ಅಂತ ಬರುತ್ತೆ. ಅವಾಗ ಖಾಲಿ ಕೂತಾಗ ಸ್ವಲ್ಪ ನೋಡ್ಕೊಂಡು ಹೋಗ್ಬಹುದು.
ಇಲ್ಲ ಸರ್ ನಾನು ಮ್ಯಾಪಿಂಗ್ ಅನ್ನೇ ಚೆನ್ನಾಗಿ ಮಾಡ್ತೀನಿ, ಕರೆಂಟ್ ಅಫೇರ್ಸ್ ಅಲ್ಲಿ ವಿಷನ್ ಮ್ಯಾಗಝಿನ್ ಫಾಲೋ ಮಾಡ್ತೀನಿ ಅಂದ್ರೆ ಇದನ್ನ ತರಿಸ್ಕೊಳ್ಳದೆ ಇದ್ರು ಕೂಡ ನಡೆಯುತ್ತೆ. ಬಟ್ ತರ್ಸ್ಕೊಂಡ್ರೆ ಒಳ್ಳೇದು. ಇಬ್ರು 3 ಜನ ಸೇರಿ ತರ್ಸ್ಕೊಂಡ್ರು ನಡೆಯುತ್ತೆ. ಇದು ಮ್ಯಾಪಿಂಗ್ ನಿಂದ ಶಾರ್ಟ್ ನೋಟ್ಸ್ ಮಾಡೋ ಅಗತ್ಯ ಇರಲ್ಲ. 240 ಪೇಜಸ್ ನೋಟ್ಸ್ ಇದೆ, ಅದಿರ್ಲಿ. ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿ ನೋಡಿ. ಮಾಡರ್ನ್ ಹಿಸ್ಟ್ರಿ ನಾವು ನಿಮಗೆ ಟೀಚ್ ಮಾಡ್ತಾ ಇರೋದು ಸ್ಪೆಕ್ಟ್ರಮ್ ಬುಕ್ ನಿಂದಾನೆ. ಇದನ್ನೇ ಎಲ್ಲರೂ ರೆಫರ್ ಮಾಡ್ತಾರೆ. ರಾಜೀವ್ ಅಹಿರ್ ಅನ್ನುವಂತ ಲೇಖಕರು ಬರೆದಿದ್ದಾರೆ ಇದನ್ನ. ಬುಕ್ ಸುಮಾರು 800 ಪೇಜ್ ಇದೆ. ನಾವು ಅದನ್ನ 140 ಪುಟಕ್ಕೆ ಕಡಿಮೆ ಮಾಡಿದೀವಿ ಅದನ್ನ. ಸೊ ಇದರಿಂದ ಒಂದು 60 ಪುಟಗಳ ನೋಟ್ಸ್ ನೀವು ಮಾಡ್ಕೊಳ್ಬಹುದು. ನಾನು ಮಾಡಿದೀನಿ, ಅದನ್ನೇ ಕೊಡ್ತೀನಿ ನಿಮಗೆ. ಅದನ್ನೇ ಕಾಪಿ ಮಾಡ್ಕೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಕನ್ನಡ ಮೀಡಿಯಂನವ್ರು ಇದಕ್ಕೆ ಕೆಲವೊಬ್ರು ಸದಾಶಿವ ಬುಕ್ ಓದ್ತೀರಿ, ಕೆಲವೊಬ್ರು KNA ಬುಕ್ ಓದ್ತೀರಿ. ಓದ್ಬಹುದು, ಇಷ್ಟ ಇದ್ರೆ ನಿಮ್ಮ ಹತ್ರ ಈಗಾಗಲೇ ಬುಕ್ ಇದ್ರೆ. ಸರಿ, ನಮ್ಮ ಹತ್ರ ಇಲ್ಲ ಅಂದ್ರೆ ಏನ್ ಮಾಡಿ, 8ನೇ ತರಗತಿ 9ನೇ ತರಗತಿ 10ನೇ ತರಗತಿಯ ಸಮಾಜ ವಿಜ್ಞಾನ ಬುಕ್ಸ್ ಅನ್ನ ಒಂದು ಸಾರಿ ಓದ್ಕೊಳ್ಳಿ ಸಾಕು. ಬೇರೆ ಏನು ಅಗತ್ಯ ಇಲ್ಲ. ನಮ್ UPSCಗೆ ನೀವು ಕರ್ನಾಟಕದ ಎಕ್ಸಾಮ್ಗಳಿಗೆ ಓದ್ತಾ ಇದ್ರೆ ನಿಮಗೆ ಬಿಟ್ಟಿರೋದು, ಬಟ್ ನಮ್ UPSCಗೆ ಇಷ್ಟು ಸಾಕಾಗುತ್ತೆ. ಸರಿ, ಇನ್ನು ನೆಕ್ಸ್ಟ್ ಎಕನಾಮಿ ನೋಡಿ. ಎಕನಾಮಿಗೆ ನಾವು ನಿಮಗೆ ಟೀಚ್ ಮಾಡ್ತಾ ಇರೋಂಥ ನೋಟ್ಸ್ ಸುಮಾರು ಒಂದು 290ರಿಂದ 300 ಪೇಜ್ ಇರುತ್ತೆ. ಅದು ಇನ್ನೂ ಫೈನಲ್ ಆಗಿಲ್ಲ, ಕೊಡ್ತೀನಿ ಆಮೇಲೆ. ಇದರಿಂದ ಒಂದು 60 ಪುಟಗಳ ನೋಟ್ಸ್ ಆಗುತ್ತೆ ನಿಮ್ದು. ಇದಕ್ಕೆ ಇಂಗ್ಲಿಷ್ ಸೋರ್ಸ್ ಯಾವುದು ಬೇಡ ನನ್ನ ಸಲಹೆ ಪ್ರಕಾರ. ಯಾಕಂದ್ರೆ ನೋಡಿ, ಎಕನಾಮಿ 1ನೇ ಪಾಯಿಂಟ್ ಆಗಿ ನಮಗೆ ನಮ್ ನೋಟ್ಸ್ ಅಲ್ಲಿ ಕವರ್ ಆಗಿರುತ್ತೆ, ಮತ್ತು ಕರೆಂಟ್ ಅಫೇರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಸಾರಿ ಬರುತ್ತದು. ಅಲ್ಲೆಲ್ಲ ರಿವಿಷನ್ ಆಗ್ತಾ ಹೋಗುತ್ತೆ. ನಿಮಗೆ ಯಾವುದೇ ರೆಫರೆನ್ಸ್ ಬುಕ್ ಬೇಡ, ಅದಕ್ಕೆ ಅಗತ್ಯ ಇಲ್ಲ. ಇಲ್ಲ ನಾನು ಓದ್ತೀನಿ ಸರ್ ಅಂದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು. ಕೆಲವೊಬ್ರು ರಮೇಶ್ ಸಿಂಗ್ ಅಂತ ಇದೆ, ಕೆಲವೊಂದು ನಿತಿನ್ ಸಿಂಗಾಣಿ ಅಂತ ಇದೆ, ಅವ್ನು ನೀವು ರೆಫರ್ ಮಾಡ್ಕೊಡ್ರಿ. ಇಲ್ಲ ಕನ್ನಡ ಮೀಡಿಯಂನವರಿಗೆ ಸರ್ ನಮಗೆ ಕನ್ನಡದಲ್ಲಿ ಪದಗಳು ಬೇಕು ಅಂದ್ರೆ ಆಪ್ಷನಲ್. ಇದು ಕೂಡ ಏನು ಆಪ್ಷನಲ್, ಕಂಪಲ್ಸರಿ ಇಲ್ಲ. ಕಂಪಲ್ಸರಿ ಜಿಯೋಗ್ರಫಿ ಮತ್ತು ಇದ್ಯಾವುದು ಮಾಡರ್ನ್ ಹಿಸ್ಟ್ರಿ, ಇವು ಕಂಪಲ್ಸರಿ. ಇವು ನೆನ್ಪಿಟ್ಕೊಡ್ರಿ, ಇವ್ನು ಕಂಪಲ್ಸರಿ ಓದ್ಲೇಬೇಕು ಒಂದ್ಸಾರಿ. ಎಕನಾಮಿ ಓದೋ ಅಗತ್ಯ ಇಲ್ಲ. ನೆಕ್ಸ್ಟ್ ಪಾಲಿಟಿಗೆ ನೋಡಿ. ಲಕ್ಷ್ಮೀಕಾಂತ್ ಬುಕ್ ಅನ್ನೇ ನಾವು ಶಾರ್ಟ್ ನೋಟ್ಸ್ ಮಾಡಿ ಹೇಳ್ತಾ ಇದೀವಿ ನಿಮಗೆ. ಲಕ್ಷ್ಮೀಕಾಂತ್ ತಗೊಂಡ್ರೆ ಒಂದು 900 ಪೇಜ್ ನೋಟ್ಸ್ ಇದೆ. ನಾವು ಅದನ್ನ 240 ಪೇಜ್ಗೆ ಕಡಿಮೆ ಮಾಡಿದೀವಿ. ಇದರಿಂದ ಮತ್ತೆ 100 ಪುಟಗಳ ನೋಟ್ಸ್ ಮಾಡ್ಕೊಳ್ಬೇಕು. ನಾನು ಮಾಡಿದೀನಿ, ಅದನ್ನ ತೋರಿಸ್ತೀನಿ ನಿಮ್ಗೆ. ಅದರ ತರನೇ ಮಾಡ್ಕೊಂಡು ಹೋಗೋದಿರುತ್ತೆ. ಇದನ್ನು ಕನ್ನಡದಲ್ಲಿ ಯಾರು ಮೇನ್ಸ್ ಬರೆಯೋರು ಇದೀರಿ ಅವರು ಒಂದು ಸಾರಿ ಗಂಗಾಧರ್ ಸರ್ ಬುಕ್ ಅನ್ನ ಓದ್ಬೇಕು. ಇದು ಕಂಪಲ್ಸರಿ, ಗಂಗಾಧರ್ ಸರ್ ಬುಕ್. ಯಾಕಂದ್ರೆ ಪಾಲಿಟಿ ಮತ್ತು ಗವರ್ನೆನ್ಸ್ ನಮಗೆ ಬೇಕಾಗುತ್ತೆ. ಸ್ಟ್ರಾಂಗ್ ವರ್ಡ್ ಬೇಕಾಗುತ್ತೆ ನಮಗೆ. ಅದನ್ನೊಂದು ಬುಕ್ ಅನ್ನ ಕಂಪಲ್ಸರಿ ಆಗಿ ತಗೊಂಡು ರೆಫರ್ ಮಾಡ್ಕೊಡ್ರಿ. ಇನ್ನು ಆರ್ಟ್ ಅಂಡ್ ಕಲ್ಚರ್ಗೆ ಸುಮಾರು 130 ಪುಟಗಳ ನೋಟ್ಸ್ ಇದೆ. ಇದರಿಂದ 40 ಪುಟಗಳ ಶಾರ್ಟ್ ನೋಟ್ಸ್ ಮಾಡೋದಿರುತ್ತೆ. ಇದಕ್ಕೆ ಯಾವುದೇ ರೆಫರೆನ್ಸ್ ಬುಕ್ ಅಗತ್ಯ ಇಲ್ಲ ನಿಮಗೆ, ಯಾವುದು ಬೇಡ. ಇಲ್ಲ ಓದ್ತೀನಿ ಅಂದ್ರೆ ನಾನು 11th ಸ್ಟ್ಯಾಂಡರ್ಡ್ ಫೈನ್ ಆರ್ಟ್ಸ್ ಅಂತ ಬುಕ್ ಬರುತ್ತೊಂದು, ಮುಂದೆ ನೋಡೋಣ ಅದನ್ನ. ಅದರಲ್ಲಿ ಏನಂತ ಕಂಟೆಂಟ್ ಇಲ್ಲ, ಅದನ್ನೆಲ್ಲ ನಾವು ತಗೊಂಡಿದೀವಿ ಇದರಲ್ಲಿ. ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ನಮ್ಮದೇ ನೋಟ್ಸ್ ಇರುತ್ತೆ, ಅದೊಂದು ರೆಫರ್ ಮಾಡ್ಕೊಂಡ್ರೆ ಸಾಕು. UPSC-ನವರು ಸೈನ್ಸ್ ಅಂಡ್ ಟೆಕ್ನಾಲಜಿ ಮ್ಯಾಕ್ಸಿಮಮ್ ಅವ್ರು ಕೇಳೋದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ. ಸ್ಟ್ಯಾಂಡರ್ಡ್ ಬುಕ್ಸ್ ಯಾವ್ದು ಅವ್ರು ರೆಫರ್ ಮಾಡೋದಿಲ್ಲ. ಇದು ನಿಮಗೆ ಗೊತ್ತಿರ್ಲಿ. ಇದಿಷ್ಟು ಅರ್ಥ ಆಯ್ತಾ? ಇನ್ನೊಂದು ಪಾಯಿಂಟ್ ಏನಂತ ಅಂದ್ರೆ, ಇಲ್ಲಿ ನಾನೇನ್ ಹೇಳಿದ್ನಲ್ಲ ನಿಮ್ಗೆ, ಇಷ್ಟು ಸಬ್ಜೆಕ್ಟ್ ಅದ ಕಂಟೆಂಟು ನಮಗೆ ಪ್ರತಿ ತಿಂಗಳು ವಿಷನ್ ಮ್ಯಾಗಝಿನ್ ಅಂತ ಬರುತ್ತೆ. ಈ ವಿಷನ್ ಮ್ಯಾಗಝಿನ್ ಅಲ್ಲಿ ಪ್ರತಿ ತಿಂಗಳು 100 ಪುಟ 110 ಪುಟ ನೋಟ್ಸ್ ಇರುತ್ತೆ. ಇದೊಂದು ವರ್ಷಕ್ಕೆ ಸುಮಾರು 1000 ಪೇಜ್ ಆಗುತ್ತೆ. ಇದರಲ್ಲಿ ಇವೆಲ್ಲಾ ಸಬ್ಜೆಕ್ಟ್ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ವಿಷನ್ ಮ್ಯಾಗಝಿನ್ ಇಂದ ಯಾವುದೇ ರೀತಿ ಶಾರ್ಟ್ ನೋಟ್ಸ್ ಮಾಡೋ ಹಾಗಿರೋದಿಲ್ಲ. ಹಾಗೇನೆ ದ ಹಿಂದೂ ನ್ಯೂಸ್ ಪೇಪರ್ ನಿಂದ, ಪ್ರಜಾವಾಣಿಯಿಂದ ಯಾವುದೇ ರೀತಿ ಡೈಲಿ ನ್ಯೂಸ್ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬಾರ್ದು. ಒಂದ್ 2 ಪಾಯಿಂಟ್, ಯಾವ್ದಾದ್ರು ತುಂಬಾ ಚೆನ್ನಾಗಿರೋ 2 ಪಾಯಿಂಟ್ ಅನ್ನ ನಿಮ್ಮ ಒಂದು ಕಡೆ ಬುಕ್ ಅಲ್ಲಿ ಇಟ್ಕೊಳ್ಬೇಕು. ಮುಂದೆ ಎಲ್ಲಾದ್ರೂ ಯೂಸ್ ಮಾಡೋಕೆ ಅಷ್ಟೇ, ನೆನ್ಪಿಟ್ಕೊಡ್ರಿ. ಇನ್ನು ಮೇನ್ಸ್ಗೆ ಅದು ಬಂದಾಗ ಹೇಳ್ತೀನಿ ನಾನು. ಮೇನ್ಸ್ ನನಗೆ ಜನವರಿ ಟೈಮಲ್ಲಿ ನೆನಪು ಮಾಡಿ, ಅವಾಗ ಜೂನ್ ಟೈಮಲ್ಲಿ ನೆನಪು ಮಾಡಿ ಅವಾಗ ಮೇನ್ಸ್ ಹೇಳ್ಕೊಡ್ತೀನಿ. ಅದ್ರದ್ದು ನಮ್ಮದೇ ನೋಟ್ಸ್ ಇದೆ, ನೀಟಾಗಿ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ನೀವು ಇಷ್ಟು ಪ್ರಿಲಿಮ್ ಸಬ್ಜೆಕ್ಟ್ ನೋಟ್ಸ್ ಚೆಕ್ ಮಾಡಿದ್ರೆ ಸುಮಾರು 1600 ಪುಟಗಳ ನೋಟ್ಸ್ ಆಗುತ್ತೆ. ನಾವು ಪ್ರತಿಯೊಂದು ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ. ಇದರಿಂದ ನೀವು ಶಾರ್ಟ್ ಆಗಿ ಒಂದು 500 ಪುಟಗಳ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಬೇಸಿಕ್ ಪಾಯಿಂಟ್ಸ್ ನೋಡಿ. ಈ ಸ್ಟ್ಯಾಕ್ ಮಾಡ್ಕೊಳ್ಬೇಕು ಅಂದ್ರೆ ನಾಳೆ ಎಕ್ಸಾಮ್ ಇದೆ ಅಂದ್ರೆ ನೀವು ರಿವಿಷನ್ ಮಾಡೋಕೆ ಈಸಿ ಆಗುತ್ತೆ ನಿಮ್ಗೆ. ಇಲ್ಲ ಅಂದ್ರೆ ಇದನ್ನ ತಗೊಂಡು ಕೂತ್ರೆ ರಿವಿಷನ್ ಆಗಲ್ಲ, ನಿಮ್ಗೆ ತುಂಬಾ ಹೆವಿ ಇರುತ್ತೆ. ಮಾಡೋದು ಹೇಗಂತಾನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಇನ್ನು ಇದಾದ ನಂತರ ಜಗತ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತುಂಬಾ ಅರಿವಿರಬೇಕು. ವರ್ಲ್ಡ್ ಅಫೇರ್ಸ್ ಅಂತ ಏನ್ ಕರಿತೀವಿ, ಜಗತ್ತಿರಬಹುದು, ನಮ್ ದೇಶ ಇರಬಹುದು. ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು. UPSC ನಲ್ಲಿ ಅಂದ್ರೆ ಬರೀ ಬುಕ್ ಓದ್ತಾ ಕೂತ್ಕೊಳ್ಳೋ ಹಾಗಿಲ್ಲ. ನಾವು UPSC-ನವ್ರು ಏನ್ ಕೇಳ್ತಾರೆ ಅಂದ್ರೆ, ನಾವೆಷ್ಟು ಅವೇರ್ನೆಸ್ ಇದೆ ನಮ್ಮ ಹತ್ರ ಅಂತ ಕೇಳ್ತಾರೆ. ಈಗ ನೋಡಿ, ಇದು ನಮ್ಮ ಜಗತ್ತು, ನಮ್ ಭಾರತ ಇಲ್ಲಿದೆ. ಇಲ್ಲ ಪಾಕಿಸ್ತಾನ ಬಂತು, ಇಲ್ಲಿ ಇರಾನ್ ಬಂತು, ಇಲ್ಲೆಲ್ಲ ಸೌದಿ ಅರೇಬಿಯಾ, ಈ ಕಡೆ ಆಫ್ರಿಕಾ ಬಂತು, ಆಮೇಲೆ ಈ ಕಡೆ ಸೌತ್ ಅಮೆರಿಕಾ ಬಂತು, ಇಲ್ಲಿ ನಾರ್ತ್ ಅಮೆರಿಕಾ, ಇವೆಲ್ಲ ದೇಶಗಳು ಬರುತ್ತೆ. ಇಲ್ಲಿ ಯುರೋಪ್ ಖಂಡಗಳು ಬರುತ್ತೆ, ಇಲ್ಲಿ ರಷ್ಯಾ ಎಲ್ಲ ಬರುತ್ತೆ. ಸರಿ, ಈಗ ಏನ್ ನಡೀತಾ ಇದೆ? ನಿನ್ನೆ ಮೊನ್ನೆ ಏನ್ ನಡೀತಾ ಇದೆ?
ಇರಾನ್ ಯುದ್ಧ ನಡೀತಾ ಇದೆ. ಇದು ಯಾಕೆ ನೀವು ಥಿಂಕ್ ಮಾಡ್ಬೇಕು. ಅದ್ರ ಬಗ್ಗೆ ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ಕೂಡ ಅದ್ರ ಬಗ್ಗೆ ಸಣ್ಣ ಪುಟ್ಟದಾಗ ಏನಾದ್ರು ಬರಿತಾ ಇರ್ತೀನಿ. ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅದು ಬಂದಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಒಂದ್ ಯಾವ್ದಾದ್ರು ಟಾಪಿಕ್ ನೋಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ChatGPT ಸರ್ಚ್ ಮಾಡಿ ನೋಡ್ಬೇಕು. ಕುತೂಹಲದಿಂದ ನೋಡ್ಬೇಕು. ಯಾಕಂದ್ರೆ ನೀವು DC ಆಗೋರಿದ್ದೀರಿ. ನಾಳೆ ಎಲ್ಲಾದ್ರೂ ಸ್ಪೀಚ್ ಮಾಡೋಕ್ ಹೋದ್ರೆ ನಿಮಗೆ ಗೊತ್ತಿಲ್ಲ ಅನ್ಸ್ಕೊಳ್ಬಾರ್ದು ಇಂಥ ಟಾಪಿಕ್ ಗಳನ್ನ. ಬೇಸಿಕ್ ಇಲ್ಲಿ ನೋಡಿ, ಇರಾನ್ ಅನ್ನುವಂತ ದೇಶ ಇದೆ. ಇಲ್ಲಿ ಇರಾನ್ ನ ಮುಖ್ಯಸ್ಥ ಇದ್ದ ಯಾರು? ಖಮೇನಿ ಅನ್ನುವಂತ ಒಬ್ಬ ವ್ಯಕ್ತಿ ಇರಾನ್ ನ ಮುಖ್ಯಸ್ಥ ಇದ್ದ. ಇವನನ್ನ ಏನ್ ಮಾಡಿದಾರೆ ಈಗ, ಇಲ್ಲಿ ಇಸ್ರೇಲ್ ಅಂತ ಬರುತ್ತಲ್ಲ, ಈ ದೇಶದವರು ಹೊಂದಿದ್ದಾರೆ. ಇಸ್ರೇಲ್ ಅನ್ನೋದು ತುಂಬಾ ಸಣ್ಣ ದೇಶ. ಅದ್ರ ಸುತ್ತಮುತ್ತ ಇರೋದೆಲ್ಲ ಮುಸ್ಲಿಂ ರಾಷ್ಟ್ರಗಳು. ಆದ್ರೂ ಕೂಡ ಅದೊಂದೇ ದೇಶ ಎಲ್ಲರನ್ನ ಸೋಲಿಸ್ತಾ ಇರುತ್ತೆ. ಯಾಕಂದ್ರೆ ಈ ಅಮೆರಿಕ ದೇಶ ಏನ್ ಮಾಡತ್ತಂದ್ರೆ ಇದಕ್ ಸಪೋರ್ಟ್ ಮಾಡುತ್ತೆ. ಇದಕ್ಕೆ ಯಾಕೆ ಸಪೋರ್ಟ್ ಮಾಡುತ್ತೆ? ಯಾಕಂದ್ರೆ ಈ ಭಾಗದಲ್ಲಿ ಆಯಿಲ್ ಜಾಸ್ತಿ ಇದೆ. ಸೊ ಇವರನ್ನ ನಡುವೆ ಜಗಳ ಹಚ್ಚಿಡೋದಿಲ್ಲ. ಅರ್ಥ ಆಯ್ತಾ? ಸೊ ಈ ತರ ಜಗತ್ತಿರುತ್ತೆ. ಇನ್ನೊಂದು, ಮತ್ತೆ ಇರಾನ್ ನ ಮುಖ್ಯಸ್ಥನನ್ನ ಇವ್ರು ಕೊಂದ್ರು. ಇವನನ್ನ ಕೊಂದ್ರ ತಕ್ಷಣ ಇಲ್ಲಿ ಸುತ್ತ ಇರುವಂತ ದೇಶಗಳು ಮತ್ತು ಮುಸ್ಲಿಂ ದೇಶಗಳು ಒಗ್ಗಟ್ಟಾಕ್ ಆಗ್ಲಿಲ್ಲ. ಅವು ಥಿಂಕ್ ಮಾಡ್ಬೇಕು ಈ ತರ ನೀವು, ಹೌದಲ್ವಾ? ಈಗ ನಿಮ್ ಊರಲ್ಲಿ ನೀವು ಇದೀರಿ, ಬೇರೆ ಊರ್ನವ್ರು ಬಂದು ಯಾರೋ ಬಂದು ನಿಮ್ ಊರಲ್ಲಿ ಒಬ್ಬನ ಕೊಂದ್ರೆ ನೀವು ಸುಮ್ನೆ ಬಿಡ್ತೀರಾ? ಹೊಡೆದ್ರೇನೆ ಬಿಡಲ್ಲ, ಅವಾಜ್ ಮಾಡಿದ್ರೇನೆ ಬಿಡಲ್ಲ. ಏನೋ ನಮ್ಮೂರಿಗೆ ಬಂದು ಅವಾಜ್ ಮಾಡ್ತಾ ಇದೀನಿ ಅಂತ ಕೇಳ್ತೀರಿ. ಇಲ್ಲಿ ಕೊಂದಿದಾರ ಮುಖ್ಯಸ್ಥನನ್ನ. ಮತ್ತೆ ಯಾಕೆ, ಏನ್ ಸಮಸ್ಯೆ ಆಯ್ತು? ಹಾ ಇದೇನ್ ನೋಡಿ, ಇಲ್ಲಿ ಏನಿದೆ ಮುಸ್ಲಿಂ ನಲ್ಲಿ, ಒಂದು ಶಿಯಾ ಅಂತ ಬರುತ್ತೆ, ಮತ್ತೊಂದು ಸುನ್ನಿ ಅಂತ ಬರುತ್ತೆ. ಓಕೆ, ಈ ಸುನ್ನಿಯ ಈ ಉಳಿದ್ರೆಲ್ಲ ಮ್ಯಾಕ್ಸಿಮಮ್ ದೇಶಗಳು ಏನಿದಾವಲ್ಲ, ಸೌದಿ ಅರೇಬಿಯಾ ಇರಬಹುದು, ಕತಾರ್ ಇರಬಹುದು, UAE, ಇವೆಲ್ಲ ಸುನ್ನಿ ಸಮುದಾಯಕ್ಕೆ ಸೇರುತ್ತೆ. ಈ ಇರಾನ್ ಏನಿದೆಯಲ್ಲ, ಇದರಲ್ಲಿ ಮ್ಯಾಕ್ಸಿಮಮ್ ಜನ ಇರೋರು ಯಾರು? ಶಿಯಾ. ಇವರಲ್ಲಿ ಒಗ್ಗಟ್ಟಿಲ್ಲ. ಸೊ ಇವರಲ್ಲಿ ಒಗ್ಗಟ್ಟು ಇಲ್ಲದೆ ಇರೋದನ್ನ ಇವರು ಮಿಸ್ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರು, ಈಗ ಈ ಭಾಗದಲ್ಲಿ ದಾಳಿ ಮಾಡಿದ್ರು. ಮತ್ತೇನಾಗತ್ತೆ, ಇರಾನ್ ಏನ್ ಹೇಳುತ್ತೆ, ಇರಾನ್ ಮತ್ತೆ ಇರಾಕ್ ದೇಶಗಳೆಲ್ಲ ಇದ್ವಲ್ಲ, ಇವು ಆಯಿಲ್ ನಮ್ ಭಾಗದಲ್ಲಿ ಸಿಗುತ್ತೆ, ಅದರ ರೇಟ್ ಅನ್ನ ನಾವೇ ಫಿಕ್ಸ್ ಮಾಡ್ತೀವಿ, ಯಾರ ದೇಶದ ಜೊತೆ ಕೊಡಬೇಕು ಕೊಡಬಾರ್ದು ಅನ್ನೋದು ನಾವೇ ಫಿಕ್ಸ್ ಮಾಡ್ತೀವಿ ಅಂತ ಇರಾನ್ ಹೇಳುತ್ತೆ. ಅಮೆರಿಕ ಇಲ್ಲ, ನಾವು ಹೇಳಿದಾಗ ಜಗತ್ ಕೇಳಬೇಕು ಅಂತ ಅಮೆರಿಕ ಹೇಳುತ್ತೆ. ಅರ್ಥ ಆಯ್ತಾ? ಸೊ ಈಗ ಇರಾನ್ ಏನ್ ಹೇಳಿದ್ರು ಅವರು, ಇರಾನ್ ನವರು ನ್ಯೂಕ್ಲಿಯರ್ ವೆಪನ್ ಗಳನ್ನ, ಅಣ್ವಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ, ನಾವು ಅದಕ್ಕೋಸ್ಕರ ದಾಳಿ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇಸ್ರೇಲ್ ಬಳಿನೂ ಅಣ್ವಸ್ತ್ರ ಇದೆ, ಪಾಕಿಸ್ತಾನ ಬಳಿನೂ ಅಣ್ವಸ್ತ್ರ ಇದೆ, ಮತ್ತೆ ಅವ್ರ ಮೇಲೆ ದಾಳಿ ಮಾಡ್ತಾ ಇಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಎಲ್ಲಿ ಸಿಗುತ್ತೆ ಸರ್ ಈ ತರ ಕಂಟೆಂಟ್ ನಮಗೆ? ನೀವು ಅದಕ್ಕೆ ಪ್ರಜಾವಾಣಿ ಓದ್ಬೇಕು. ಪ್ರಜಾವಾಣಿಯಲ್ಲಿ ನಿಮಗೆ ನಾನು ನ್ಯೂಸ್ ಪೇಪರ್ ಓದೋದ್ರ ಬಗ್ಗೆ ಹೇಳಿದೀನಿ ಕ್ಲಾಸ್ಗಳಲ್ಲಿ. ಅಭಿಮತ ಅಂತ ಒಂದು ಪುಟ ಇರುತ್ತೆ, ಅಲ್ಲೂ ಲೇಖನ ಇರುತ್ತೆ. ಆಮೇಲೆ ಆ ಕಡೆ ಒಂದು ಆಳಾಗಲ ಅಂತ ಇರುತ್ತೆ, ಅಥವಾ ಚರ್ಚೆ ಅಂತ ಇರುತ್ತೆ. ಅಲ್ಲೆಲ್ಲ ಡೀಟೇಲ್ ಕೊಡ್ತಾರ ಅವ್ರು, ಯಾಕೆ ನಡೀತಾ ಇದೆ, ಹಿಂದೆ ಏನೇನಿತ್ತು, ಇದೆಲ್ಲ ನೋಡ್ಕೊಳ್ಬೇಕು. ದ ಹಿಂದೂನಲ್ಲಿ ಕೂಡ ಬರ್ತಾ ಇರತ್ತೆ. ಈ ತರ ನೀವು ಸ್ಟೋರಿ ಡೆವಲಪ್ ಮಾಡ್ಕೊಳ್ತಾ ಹೋದ್ರೆ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಿ ಮೇನ್ಸ್ ಅಲ್ಲಿ. ಇಂಟರ್ವ್ಯೂನಲ್ಲಿ ಕೂಡ ಇದನ್ನೇ ಕೇಳೋದು. ಇಂಟರ್ವ್ಯೂನಲ್ಲಿ ನಿಮ್ಗೆ ಎಷ್ಟು ಅವೇರ್ನೆಸ್ ಇದೆ, ಇದು ಯಾಕೆ ಈ ತರ ಇದೆ. ಕೆಲವೊಬ್ರು ಖುಷಿಯಿಂದ ಜಿಗದಾಡ್ತಾ ಇದ್ರು ಭಾರತದಲ್ಲಿ, ಇವ್ನು ಸತ್ತ ಅಂತ ಹೇಳಿ. ಕೆಲವೊಬ್ರು ದುಃಖ ಪಡ್ತಾ ಇದ್ರು. ಕಾರಣ ಇದೆ ಅವಕ್ಕೆಲ್ಲ, ಥಿಂಕ್ ಮಾಡ್ಬೇಕು ನೀವು. ಈಗ ಏನಿದೆ ನೋಡಿ, ಇರಾನ್ ನ ಅಧ್ಯಕ್ಷ ಸತ್ತ ಬದುಕಿದ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಇರಾನ್ ಅನ್ನುವಂತ ದೇಶ ನಮಗ್ ದೇಶಕ್ಕೆ ತುಂಬಾ ಹೆಲ್ಪ್ ಮಾಡಿದೆ. ಇಲ್ಲೊಂದು ಬಂದರ್ ಮಾಡ್ಕೊಂಡಿದೀವಿ ನಾವು, ಚಾಬಹಾರ್ ಅಂತ ಹೇಳಿ. ಈಗ ಅದ್ರ ಬಗ್ಗೆನೂ ಕೂಡ ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ ನಿಮಗೆ. ಇದೇನ್ ಜಗತ್ತಿದೆಯಲ್ಲ, ನಿಮಗೆ ಇಂಟ್ರೆಸ್ಟ್ ಬರಬೇಕು. ಈಗ ನೋಡಿ, ಇಲ್ಲಿ ನಮ್ ಭಾರತ ಇದೆ, ಇಲ್ಲಿರುವಂತ ಮಧ್ಯಪ್ರಾಷ್ಟ್ರ, ಇವೇನಂತೀವಿ ನಾವು, ಮಿಡಲ್ ಏಷ್ಯಾ ಕಂಟ್ರಿಗಳಂತ ಕರಿತೀವಿ. ಮಧ್ಯ ಏಷ್ಯಾ ಕಂಟ್ರಿಗಳಿವು. ಇಲ್ಲಿ ಕಜಕಿಸ್ತಾನ್ ಅಂತ ಬರುತ್ತೆ, ತುರ್ಕ್ಮೆನಿಸ್ತಾನ್, ರಷ್ಯಾ ಇರಬಹುದು. ನೋಡಿ, ನಾವು ಇಲ್ಲಿಂದ ಹೋಗೋಕ್ಕಾಗಲ್ಲ. ಯಾಕೆ? ಯಾವ ದೇಶ ಬರುತ್ತೆ ಇಲ್ಲಿ? ಚೀನಾ ಮತ್ತೆ ಹಿಮಾಲಯ ಪರ್ವತಗಳಿದೆ. ನಾವು ಇಲ್ಲಿಂದಾನೇ ಹೋಗೋಕ್ಕಾಗಲ್ಲ. ಯಾಕೆ? ಇಲ್ಲಿ ಏನಿದೆ? ಪಾಕಿಸ್ತಾನ. ಸೊ ನಾವ್ ಈ ಕಡೆಯಿಂದ ಸುತ್ತಾಯಿಸಿ ಹೋದ್ರೆ, ಅಥವಾ ಈ ಕಡೆಯಿಂದ ಸುತ್ತಾಯಿಸಿ ಹೋದ್ರೆ ಏನಾಗುತ್ತೆ? ಲೇಟ್ ಆಗುತ್ತೆ ತುಂಬಾ. ಸೊ ನಾವೇನ್ ಮಾಡ್ಕೊಂಡಿದ್ವಿ ಅಂದ್ರೆ, ಇಲ್ಲೊಂದು ಇರಾನ್ ಅನ್ನೋಂಥ ದೇಶ ಇದೆಯಲ್ಲ, ಇವರಲ್ಲಿ ಹೋಗಿ ನಾವೊಂದು ಬಂದರನ್ನ ಡೆವಲಪ್ ಮಾಡ್ಕೊಂಡಿದ್ವಿ. ಇಲ್ಲಿಂದ ಏನ್ ಮಾಡ್ತಾ ಇದೀವಿ, ಈ ಕಡೆ ಆರಾಮಾಗಿ ಹೋಗ್ತಾ ಇದ್ವಿ. ಈಗ ಈ ದೇಶದ ಹತೋಟಿನ ಯಾರು ತಗೊಳ್ತಾ ಇದಾರೆ? ಅಮೆರಿಕದವ್ರು ತಗೊಳ್ತಾ ಇದಾರೆ. ಸೊ ಈ ತರ ಎಲ್ಲ ಇರುತ್ತೆ. ಇದನ್ನ ನಾನು ಕರೆಂಟ್ ಅಫೇರ್ಸ್ ಹೇಳುವಾಗ್ಲೂ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಸ್ವಲ್ಪ ನ್ಯೂಸ್ ಪೇಪರ್ಗಳನ್ನ ಆತರ ಇಂಟ್ರೆಸ್ಟ್ ಇಂದ ಓದ್ತಾ ಹೋಗ್ರಿ. ನಾಲೆಜ್ ಬರ್ಬೇಕು ನಿಮ್ಗೆ. ನೀವು ಮುಂದೆ ಯಾವ ತರ ಇರಬೇಕು ಅಂತ ಅಂದ್ರೆ, ನೀವು ಎಲ್ಲಾದ್ರ ಬಗ್ಗೆ ಒಂದು ಸ್ಪೀಚ್ ಮಾಡಿದ್ರೆ ಅವ್ರು ಹೆಮ್ಮೆ ಪಡಬೇಕು ನಿಮ್ ನಾಲೆಜ್ ನೋಡಿ. ಅದ್ ಯಾವಾಗ ಬರುತ್ತೆ? ನೀವು ಈ ತರ ಡೀಪ್ ಆಗಿ ಸ್ಟಡಿ ಮಾಡ್ಕೊಂಡ್ರೆ. ಇಲ್ಲಿ ಕಲಿಸ್ತೀನಿ, 1 ವರ್ಷದಲ್ಲಿ ನೀವು ಪೂರ್ತಿ ರೆಡಿ ಆಗ್ತೀರಿ. ನಾಲೆಜ್ ತಗೊಳ್ರಿ. ಮತ್ ಕೆಲವೊಬ್ಬರಿಗೆ ಬೇರೆ ಬೇರೆ ಪಕ್ಷಗಳು ಇಷ್ಟ ಇರುತ್ತೆ ರಾಜಕೀಯವಾಗಿ. ಓಕೆ, ಅದ್ರಲ್ಲಿ ಏನ್ ತಪ್ಪಿಲ್ಲ. ನಿಮ್ ಇಷ್ಟದ ಪಕ್ಷವನ್ನ ಇಷ್ಟಪಡ್ರಿ. ನೀವು ಏನಾದ್ರು ರಾಜಕೀಯನ ಸೇರಿ ಬೆಳೆಸ್ರಿ. ಆದ್ರೆ ಒಂದು ಜನರಿಗೆ ಒಳ್ಳೇದು ಮಾಡೋ ಉದ್ದೇಶ ಇಟ್ಕೊಡ್ರಿ ಅಷ್ಟೇ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇದಾನಂತ ಅಂದ್ರೆ ಅವ್ನು ಸಂಪೂರ್ಣವಾಗಿ ಬುದ್ಧನ್ ತರ ಇರೋಕ್ಕಾಗಲ್ಲ. ಇರೋಕ್ಕಾಗತ್ತೆ ಯಾರಿಗಾದ್ರು? ಕಂಪ್ಲೀಟ್ ಬುದ್ಧನ ಹೇಗೆ ಮಿಡಲ್ ಪಾತ್ ಇತ್ತಲ್ಲ, ಆ ತರ ಇರೋಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ಪಾರ್ಟಿನ ಸೆಪರೇಟ್ ಇರ್ಲೇಬೇಕಾಗತ್ತೆ. ಅದೊಂದು ಗೊತ್ತಿರ್ಲಿ. ಇನ್ನು ನ್ಯೂಸ್ ಪೇಪರ್ ಕಂಪಲ್ಸರಿ ಫಾಲೋ ಮಾಡಬೇಕು. ಮತ್ತೆ ನಮ್ದು ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್, ಮೇನ್ ಟೆಲಿಗ್ರಾಮ್ ಚಾನಲ್ ಇದೆ. ಸುಮಾರು ಒಂದು 30,000 ಜನ ಫಾಲೋವರ್ ಇದಾರೆ. ಇಲ್ಲಿ ನಾನು ಆಗಾಗ ಆರ್ಟಿಕಲ್ಸ್ ಅನ್ನ ಬರಿತಾ ಇರ್ತೀನಿ, ಓದ್ತಾ ಹೋಗ್ರಿ. ನಿಮ್ ಪ್ರಬಂಧ ಬರವಣಿಗೆ ಇಂಪ್ರೂವ್ ಆಗುತ್ತೆ ಕನ್ನಡದವ್ರದ್ದು. ಯೂಟ್ಯೂಬ್ ನಲ್ಲಿ ಕೂಡ ಹಾಕ್ತಾ ಇರ್ತೀವಿ ಒಳ್ಳೆ ಕಂಟೆಂಟ್, ಅದನ್ನ ಫಾಲೋ ಮಾಡ್ಕೊಳ್ತಾ ಹೋಗ್ರಿ. ಮತ್ತೆ ನೀವು ಕ್ಲಾಸಿಗೆ ಬರುವಾಗ ಮೊದಲನೇದು ನಮ್ ನೋಟ್ಸ್, ನಾವ್ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇರ್ತೀವಿ ಒಂದು ನೋಟ್ಸ್, ಆಮೇಲೆ ಒಂದು A4 ಸ್ಪೈರಲ್ ಬೈಂಡ್ ಬುಕ್ ಇರ್ಲಿ ನಿಮ್ ಹತ್ರ.
ಓಕೆ, ಹೇಗೆ ಉದಾಹರಣೆಗೆ ಒಂದು A4 ಬುಕ್ ಇದೆ ಅಂತ ಅಂದ್ರೆ ಈಗ ಸದ್ಯಕ್ಕೆ ಎನ್ವೈರನ್ಮೆಂಟ್ ನಡೀತಾ ಇರುತ್ತೆ, ಏನಾದ್ರು ಎಕ್ಸ್ಟ್ರಾ ಪಾಯಿಂಟ್ ಇದ್ರೆ ಅದ್ರಲ್ಲಿ ಬರಿತಾ ಹೋಗೋದು. ಎನ್ವೈರನ್ಮೆಂಟ್ ಮುಗೀತು, ಒಂದು 4-5 ಪೇಜ್ ಆಗುತ್ತದು. ಜಿಯೋಗ್ರಫಿ ಅದೇ ತರ ಒಂದೇ ಬುಕ್ ಇರ್ಲಿ, ಒಂದು 200 ಪೇಜಸ್ ಅದೊಂದು ಇಟ್ಕೊಂಡಿರ್ರಿ ಕ್ಲಾಸ್. ಇವಿಷ್ಟು ಕಂಪಲ್ಸರಿ ಕ್ಲಾಸ್ ತಗೊಂಡು ಬನ್ನಿ. ಇನ್ ನೆಕ್ಸ್ಟ್ ನಾವು ಈಗ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೋಣ. ಕ್ಲಿಯರ್ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆ? ಆರಾಮಾಗಿ ತುಂಬಾ ಇಂಟ್ರೆಸ್ಟ್ ಇಂದ ಈ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊತಾ ಹೋಗೋಣ. ಇಡೀ UPSC ನಲ್ಲಿ ಅತ್ಯಂತ ಕಡಿಮೆ ಸಿಲೆಬಸ್ ಇರುವಂತ ಸಬ್ಜೆಕ್ಟ್ ಅಂದ್ರೆ ಎನ್ವೈರನ್ಮೆಂಟ್. ಅತ್ಯಂತ ಕಡಿಮೆ ಸಬ್ಜೆಕ್ಟ್ ಇರೋದು ಅಥವಾ ಕಂಟೆಂಟ್ ಇರೋದು ಎನ್ವೈರನ್ಮೆಂಟ್. ಅತಿ ಹೆಚ್ಚು ಕ್ವಶನ್ಗಳು ಬರೋದು ಇದೇ ಟಾಪಿಕ್ ನಿಂದ. ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ತುಂಬಾ ಈಸಿ ಇರುತ್ತೆ. ನಮಗೆ ಕ್ಲಾರಿಟಿ ಬೇಕು. ತುಂಬಾ ಜನರಿಗೆ ಕ್ಲಾರಿಟಿ ಇಲ್ಲದೆ ಇರೋ ಕಾರಣಕ್ಕೆ ಸ್ಕೋರ್ ಮಾಡೋಕ್ ಆಗಲ್ಲ ಇಲ್ಲಿ. ಬಟ್ ನಾನ್ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ. 2018, 19, 20, 21, 22, 23 6 ಅಂದ್ರೆ ಒಂದು 10 ಸಾರಿ, ಅವಾಗ ಒಂದು 5 ಸಾರಿ, ಒಂದು 15 ಸಾರಿ ಎನ್ವೈರನ್ಮೆಂಟ್ ಓದಿದ್ದೀನಿ ನಾನೀಗ. ನಿಮ್ಗೇನ್ ಟೀಚ್ ಮಾಡ್ತೀನಲ್ಲ ನೋಟ್ಸ್, ಒಂದು 15 ಸಾರಿ ಓದಿದ್ದೀನಿ ನಾನೀಗ. ಸೊ ಹಾಗಾಗಿ ಯಾವ ತರ ನೆನ್ಪಿಟ್ಕೊಳ್ಬೇಕು ಅಂತ ಈಸಿ ಐಡಿಯಾ ಕೊಡ್ತೀನಿ. ನೀವು 10 ಸಾರಿ ಓದ್ಕೊಂಡು ಹೋಗ್ರಿ ಮುಂದಿನ ವರ್ಷ ಎಕ್ಸಾಮ್ಗೆ. ಓಕೆ, ಆ ತರ ಮಾಡೋಣ. ಇದು ನೋಡ್ರಿ, ನಾನ್ ಮಾಡಿರೋ ಎನ್ವೈರನ್ಮೆಂಟ್ ಶಾರ್ಟ್ ನೋಟ್ಸ್ ಬರೀ 44 ಪುಟ ಇದೆ. ನಾನಿದೆ ಆಮೇಲೆ ಏಕಲವ್ಯ ಪ್ಲಸ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಈ ತರ ನೋಡಿ, ಶಾರ್ಟ್ ಆಗಿರ್ಬೇಕು. ಫುಲ್ ಸೆಂಟೆನ್ಸ್ ಇತ್ತಂದ್ರೆ ಅದು ಶಾರ್ಟ್ ನೋಟ್ಸ್ ಅಲ್ಲ. ಶಾರ್ಟ್ ನೋಟ್ಸ್ ಅಂದ್ರೆ ಶಾರ್ಟ್ ಆಗಿ ಇರಬೇಕು. ಓಕೆ, ಸೊ ಇದನ್ನ ನೀಟಾಗಿ ಅರ್ಥ ಮಾಡ್ಕೊತ ಹೋಗೋಣ. ನೀವು ಇದನ್ನ ನೋಡ್ಕೊಂಡ್ ಬೇಕಾದ್ರೆ ಶಾರ್ಟ್ ಆಗಿ ಬರ್ಕೊಡ್ರಿ ಆಮೇಲೆ ಕ್ಲಾಸ್ ಮುಗಿದ್ಮೇಲೆ. ಇದೊಂದಾಯ್ತು. ಇನ್ನೂ ಒಂದು ಪಾಯಿಂಟ್ ಅನ್ನ ನಾನು ಡಿಸ್ಕಸ್ ಮಾಡಬೇಕು ಇವತ್ತು. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ ಅನ್ನ ನೋಡೋಣ ಮೊದಲು. ಈ ಚಿತ್ರ ನೋಡ್ರಿ, ನೀವೆಲ್ಲರೂ UPSC ಸ್ಟಡಿ ಮಾಡ್ತಾ ಇದ್ದೀರಿ, ಇದ್ರ ಅರ್ಥ ಗೊತ್ತಿರ್ಬೇಕು ನಿಮ್ಗೆ. 4 ಪದ ಇದೆ ಇಲ್ಲಿ, 4 ಕೂಡ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸುಮಾರು ಸಿಗುತ್ತೆ. ಮೊದಲನೇದು ಇನ್ಇಕ್ವಾಲಿಟಿ, ಎರಡನೇದು ಈಕ್ವಾಲಿಟಿ. ನಾವ್ ಇಲ್ಲಿವರೆಗೂ ಇದನ್ನ ಮಾತ್ರ ನೋಡ್ತಾ ಇದ್ವಿ. ನೀವು ಕಲ್ತಿರ್ತೀರಿ ಸಮಾನತೆ ಅನ್ನುವಂತ ಪದ. ಬಟ್ ಅದರ ನಂತರ ಈಕ್ವಿಟಿ ಅಂತ ಒಂದು ಬಂದಿದೆ, ಮತ್ತೆ ಸೋಷಿಯಲ್ ಜಸ್ಟಿಸ್, ನ್ಯಾಯ. ಇದನ್ನ ಅರ್ಥ ಮಾಡಿಸ್ತೀನಿ, ಎಲ್ಲಾದ್ರೂ ಯೂಸ್ ಮಾಡ್ಕೊಡ್ರಿ ಇದನ್ನ ಮುಂದೆ. ಸರಿ, ಮೊದಲನೇ ಚಿತ್ರ ನೋಡಿ. ಈ ಮರದಲ್ಲಿ ಹಣ್ಣುಗಳಿವೆ. ಮರ ಯಾವ ಕಡೆ ಬಾಗಿದೆ? ಇವನ್ ಕಡೆ ಜಾಸ್ತಿ ಹಣ್ಣುಗಳಿದೆ. ಇವನಿಗೆ ಹಣ್ಣು ಕೂಡ ಸಿಗ್ತಾ ಇದೆ ಅದರಲ್ಲಿ, ಅಲ್ವಾ? ಸೊ ಇವನಿಗೆ ಸಿಗ್ತಾ ಇದೆ, ಇವನಿಗೆ ಸಿಗ್ತಾ ಇಲ್ಲ. ಮತ್ತೆ ಇವನಲ್ಲಿ ನೋಡಿ ಕಡಿಮೆ ಇದೆ ಹಣ್ಣುಗಳು. ಸೊ ಅದಕ್ಕೋಸ್ಕರ ಇದೇನಾಯ್ತಿದು ಇನ್ಇಕ್ವಾಲಿಟಿ. ಅಂದ್ರೆ ಅನ್ಈಕ್ವಲ್ ಆಕ್ಸೆಸ್ ಟು ಅಪಾರ್ಚುನಿಟಿ. ಅವಕಾಶಗಳು ಸರಿಯಾಗಿ ಸಿಗ್ತಾ ಇರಲ್ಲ, ಅವಕಾಶಗಳೇ ಸಿಗ್ತಾ ಇಲ್ಲ ಅವನಿಗೆ. ಇವನು ಪ್ರಯತ್ನ ಪಡ್ತಾ ಇದ್ದಾನೆ, ಬಟ್ ಅವಕಾಶ ಇವನಿಗೆ ಜಾಸ್ತಿ ಇದೆ, ಇವನ ಅವಕಾಶಗಳು ಜಾಸ್ತಿ ಇಲ್ಲ. ಇದನ್ನ ಅಸಮಾನತೆ ಅಂತ ಕರಿತೀವಿ. ಇದ್ರ ನೆಕ್ಸ್ಟ್ ಹಂತ, ಸರ್ಕಾರ ಏನಾದ್ರು ವ್ಯವಸ್ಥೆ ಮಾಡಿಕೊಡುತ್ತೆ, ಅದನ್ನ ಈಕ್ವಾಲಿಟಿ ಅಂತ ಕರಿತೀವಿ. ಇಲ್ಲಿ ನೋಡಿ ಏನ್ ಮಾಡಿದ್ರು ಅಂದ್ರೆ, ಇಬ್ಬರಿಗೂ ಸಮಾನವಾದಂತಹ ಏಣಿಗಳನ್ನ ಕೊಟ್ರು. ಇಬ್ಬರಿಗೂ ಏಣಿಗಳನ್ನ ಕೊಟ್ಟಿದ್ದಾರೆ, ಬಟ್ ಈಗ ಪೂರ್ತಿ ನ್ಯಾಯ ಸಿಕ್ಕಿಲ್ಲ. ಯಾಕಂದ್ರೆ ನೋಡಿ, ಗಿಡ ಇವನ್ ಕಡೆ ಬಾಗಿದೆ, ಹಾಗಾಗಿ ಇವನು ಜಾಸ್ತಿ ಹಣ್ಣುಗಳು ಸಿಗೋಕ್ ಸ್ಟಾರ್ಟ್ ಆದವು, ಇವನಿಗೆ ಹಣ್ಣು ಇನ್ನೂ ನಿಲ್ತಾನೆ ಇಲ್ಲ. ಇದು ಈಕ್ವಾಲಿಟಿ. ನಾವೇನಂತೀವಿ, ಆಯ್ತಲ್ಲ ಇವ್ರಿಗೂ ಕೊಟ್ಟಿದೀವಿ, ಅವ್ರದವ್ರು ಪಡಿಬೇಕಲ್ಲ, ಹೌದಲ್ವಾ? ನೋಡ್ರಿ, ರಿಸರ್ವೇಶನ್ ವಿರೋಧ ಮಾಡೋರು ಹೇಳ್ತಿರ್ತಾರೆ, ರಿಸರ್ವೇಶನ್ ಯಾಕ್ರಿ, ಇಲ್ಲಿವರೆಗೂ ಅಷ್ಟೆಲ್ಲ ವ್ಯವಸ್ಥೆ ಸಿಕ್ಕಿರುತ್ತೆ, ಇವ್ರಿಗೆಲ್ಲ ಸಿಕ್ಕಿರುತ್ತೆ, ಇವ್ರಿಗೆ ಯಾಕೆ ಕೊಡ್ತಾ ಇದೀರಿ? ನೋಡ್ರಿ, ಪ್ರಾಬ್ಲಮ್ ಅಂದ್ರೆ ಇದು. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತೆ. ನಾನು UPSC ಸ್ಟಡಿ ಮಾಡೋವರೆಗೂ ನನಗೂ ರಿಸರ್ವೇಶನ್ ಬಗ್ಗೆ ವಿರೋಧ ಇತ್ತು. ಯಾವಾಗ UPSC ಸ್ಟಡಿ ಮಾಡೋಕ್ ಸ್ಟಾರ್ಟ್ ಮಾಡ್ತೀವಿ, ನಮ್ಗೆ ಗೊತ್ತಾಗತ್ತೆ ದೇಶದಲ್ಲಿ ಎಷ್ಟೆಷ್ಟು ಸಮಸ್ಯೆ ಇದೆ ಅಂತ ಹೇಳಿ. ಸೊ ಸರ್ಕಾರ ಈಗ ಈ ಲೆವೆಲ್ ನಿಂತಿಲ್ಲ, ಇದ್ರ ಮುಂದಿನ ಹಂತಕ್ಕೆ ಬಂದಿದೆ. ಏನಂತ ಅಂದ್ರೆ ಈಕ್ವಿಟಿ ಅಂತ ಹೇಳಿ. ಈಕ್ವಿಟಿ ಪದದ ಅರ್ಥ ಸಮತೆ. ನೋಡಿ ಇಲ್ಲಿ ಏನಾಯ್ತು ಅಂದ್ರೆ, ಇವನ್ಲಿ ಡಿಸ್ಟ್ರಿಬ್ಯೂಟೆಡ್ ಟೂಲ್ಸ್ ಅಂಡ್ ಅಸಿಸ್ಟೆನ್ಸ್. ಟೂಲ್ಸ್ ಗಳನ್ನ, ಏನು ಸಂಪನ್ಮೂಲ ಇರುತ್ತಲ್ಲ, ಸಲಕರಣೆ, ಅವುಗಳನ್ನ ಇಬ್ಬರಿಗೂ ಹಂಚಿಕೆ ಮಾಡೋದನ್ನ ಈಕ್ವಾಲಿಟಿ ಅಂತ ಕರೆದ್ ಬಿಡ್ತೀವಿ. ಬಟ್ ಇಬ್ಬರಿಗೂ ಸಿಗಲ್ಲ ಅವಾಗ. ಅದ್ರ ನೆಕ್ಸ್ಟ್ ಬರೋದು ಈಕ್ವಿಟಿ ಅಂತ ಹೇಳಿ. ಇಲ್ಲಿ ಏನಾಗತ್ತೆ ನೋಡಿ, ಇಲ್ಲಿ ಏನಾಗತ್ತೆ ಅಂದ್ರೆ, ಅವರಿಗೆ ಅವ್ರ ಗುರಿಯನ್ನ ತಲುಪೋವರೆಗೂ ಸಹಾಯವಾಗುವಷ್ಟು ಸಲಕರಣೆಗಳನ್ನ ಕೊಡೋದು. ಇವನಿಗೆ ನೋಡಿ, ಈ ಹಣ್ಣು ಸಿಗೋವರೆಗೂ ಇವನಿಗೆ ಏನ್ ಮಾಡಿದ್ದಾರೆ, ಸ್ವಲ್ಪ ಎತ್ತರದ್ದು ಕೊಟ್ಟಿದ್ದಾರೆ, ಇವನಿಗೆ ಸ್ವಲ್ಪ ಕಡಿಮೆ ಇಟ್ಟಿರೋದನ್ನ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಇದು ಈ ತರ, ಇದನ್ನ ಏನಂತ ಕರಿತೀವಿ, ಕಸ್ಟಮ್ ಟೂಲ್ಸ್ ದಾಟ್ ಐಡೆಂಟಿಫೈ ಅಂಡ್ ಅಡ್ರೆಸ್ ಇನ್ ಇಕ್ವಾಲಿಟಿ. ಕಸ್ಟಮ್ ಟೂಲ್ಸ್. ಕಸ್ಟಮ್ ಅಂತ ಅಂದ್ರೆ ಅಡ್ಜಸ್ಟೆಡ್, ಅಂದ್ರೆ ನಮಗ್ ಬೇಕಾಗಿರೋ ತರ ಹೇಗೆ ಬೇಕೋ ಆ ತರ ಕಸ್ಟಮ್ ಅಂತ ಕರಿತೀವಿ ಅದನ್ನ. ಕಸ್ಟಮ್ ಅಂದ್ರೆ ಸಂಪ್ರದಾಯನೂ ಆಗುತ್ತೆ, ಕಸ್ಟಮ್ ಅಂತ ಅಂದ್ರೆ ನಮಗ್ ಬೇಕಾಗೋ ತರನು ಕೂಡ ಆಗುತ್ತೆ. ಸೊ ಇವನಿಗೆ ಕೊಟ್ಟರು, ಈಗ ಹಣ್ಣು ಇವನಿಗೆ ಸಿಗೋಕ್ ಸ್ಟಾರ್ಟ್ ಆಯ್ತು. ಬಟ್ ಇನ್ನೂ ಒಂದ್ ಸಮಸ್ಯೆ ಇದೆ ಇಲ್ಲಿ. ಏನ್ ಹೇಳ್ರಿ? ನೋಡಿ, ಇನ್ನೂ ಹಣ್ಣುಗಳು ಜಾಸ್ತಿ ಇವ್ರಿಗೇನೆ ಇದೆ, ಇವ್ರಿಗೆ ಇನ್ನೂ ಹಣ್ಣುಗಳು ಕಡಿಮೆನೆ ಸಿಗ್ತಾ ಇದೆ. ಅದಕ್ಕೇನೆ ಸರ್ಕಾರ ಏನ್ ಮಾಡತ್ತೆ ಅಂತ ಅಂದ್ರೆ, ಈ ತರ ಇಬ್ಬರಿಗೂ ಜಾಸ್ತಿ ಸಿಗೋ ತರ ಮಾಡಿಕೊಡತ್ತೆ. ಇದನ್ನೇನಂತ ಕರೆದ್ರು, ಜಸ್ಟಿಸ್. ಫಿಕ್ಸಿಂಗ್ ದ ಸಿಸ್ಟಮ್ ಟು ಆಫರ್ ಈಕ್ವಲ್ ಆಕ್ಸೆಸ್ ಟು ಬೋತ್ ಟೂಲ್ಸ್ ಅಂಡ್ ಅಪಾರ್ಚುನಿಟೀಸ್. ಸರ್ಕಾರ ಏನ್ ಮಾಡತ್ತಂದ್ರೆ, ಇಬ್ಬರಿಗೂ ಕೂಡ
ಟೂಲ್ಗಳು ಮತ್ತು ಅಪಾರ್ಚುನಿಟಿ, ಟೂಲು ಮತ್ತು ಅವಕಾಶ ಇಬ್ರಿಗೂ ಒಂದೇ ತರ ಸಿಗೋ ತರ ಮಾಡುತ್ತೆ. ಇದನ್ನ ಏನಂತ ಕರಿತೀವಿ? ಜಸ್ಟಿಸ್ ಅಂತ ಕರಿತೀವಿ. ಈ ತರ ಥಿಂಕ್ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು. ಮತ್ತೆ ಯಾರು ನೋಡಿ ಇದರಲ್ಲಿ ನೀವೇನಾದ್ರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರೆ ಟೆಲಿಗ್ರಾಮ್ ಅಂತೂ ಕಂಪಲ್ಸರಿ ಯೂಸ್ ಮಾಡ್ಬೇಕು UPSC ನವರು. ಎಕ್ಸ್ ಆಪ್ ಅಥವಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರೆ ನೀವು ಇದರಲ್ಲಿ ಮೋಟಿವೇಶನಲ್ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪೇಜ್ ಗಳನ್ನ ಫಾಲೋ ಮಾಡ್ಬೇಕು. ಕಾಮಿಡಿ ಗಿಮಿಡಿ ಎಲ್ಲ ಜಾಸ್ತಿ ನೋಡಕ್ ಹೋಗ್ಬೇಡಿ. ಸ್ವಲ್ಪ ಟೈಮ್ ಕೊಡಿ ಅದಕ್ಕೆ, ಜಾಸ್ತಿ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಬಾರ್ದು. ಮೋಟಿವೇಶನಲ್ ಮತ್ತು ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋ ತರ ಕಂಟೆಂಟ್ ಬರ್ತಾ ಇರುತ್ತೆ. ಇದು ನಾನು ಇವತ್ತು ಟ್ವಿಟರ್ ನಲ್ಲಿ ಸಿಕ್ತು, ಇದನ್ನ ನಾನು ಈ ತರ ನೀಟಾಗಿ ರೆಡಿ ಮಾಡ್ಕೊಂಡು ಬಂದು ತೋರಿಸ್ತೇನೆ ನಿಮಗೆ. ಫಾಲೋ ಮಾಡ್ಕೊಳ್ತಾ ಹೋಗಿ, ನಿಮಗೆ ನಾಲೆಜ್ ಬರ್ತಾ ಹೋಗುತ್ತೆ. ನೀವೊಬ್ರು ಥಿಂಕರ್ ತರ ಆಗ್ಬೇಕು IAS ಅಂತ ಅಂದ್ರೆ. ಓಕೆ ಸರಿ, ಹಾಗಾದ್ರೆ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಸಬ್ಜೆಕ್ಟ್ ಇಂದ ಎನ್ವೈರ್ಮೆಂಟ್. ಆನ್ಲೈನ್ ಅವ್ರ ನೋಟ್ಸ್ ಎಲ್ಲರೂ ಪ್ರಿಂಟ್ ತಗೊಂಡಿದ್ದೀರಿ? ಎಸ್, ಟೋಟಲ್ ಇಷ್ಟು ಚಾಪ್ಟರ್ ಬರುತ್ತೆ ಇದರಲ್ಲಿ. ಒಂದು ಪೇಜ್ ಓದಿದ ತಕ್ಷಣ ಅದ್ರದ್ದೊಂದು ಕ್ಲಾರಿಟಿ ನಿಮ್ ತಲೆಯಲ್ಲಿ ಬರೋ ತರ ಓದ್ತಾ ಹೋಗ್ಬೇಕು, ನೀವು ಸುಮ್ಮನೆ ಓದಬಾರ್ದು. ಓಕೆ ಸರಿ, ಈಗ ನೋಡೋಣ. ಬೇಸಿಕ್ಸ್ ಆಫ್ ಎಕಾಲಜಿ ಮೊದಲನೇ ಚಾಪ್ಟರ್. ಎಕಾಲಜಿ ಅಂದ್ರೆ ಏನಂತ ಕಲಿತೀವಿ, ಎಕೋಸಿಸ್ಟಮ್ ಅಂದ್ರೆ ಏನಂತ ಕರಿತೀವಿ, ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಯಾವ ತರ ಆಗುತ್ತೆ, ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪರಿಸರ ಮಾಲಿನ್ಯದಾಗ ಯಾವ ತರ ಚೆಕ್ ಮಾಡ್ತಾರೆ, ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಅಂದ್ರೆ ಏನು, WPA ಆಕ್ಟ್, ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಬರುತ್ತೆ ಪರಿಸರ ಸಂರಕ್ಷಣೆಗೆ, ಅನಿಮಲ್ ಡೈವರ್ಸಿಟಿ ಇನ್ ಇಂಡಿಯಾ, ಭಾರತದಲ್ಲಿ ಎಷ್ಟು ರೀತಿಯ ಅನಿಮಲ್ಗಳಿವೆ, ಪ್ಲಾಂಟ್ಗಳಿವೆ ಅದನ್ನ ಕಲಿತೀವಿ. ಓಕೆ, ಇಂಪಾರ್ಟೆಂಟ್ ಮರೈನ್ ಆರ್ಗಾನಿಸಮ್ಸ್ ಇನ್ ಇಂಡಿಯಾ. ಮರೈನ್ ಆರ್ಗಾನಿಸಮ್ ಅಂತ ಅಂದ್ರೆ ಸಮುದ್ರದಲ್ಲಿರುವಂತಹ ಜೀವಿಗಳು ಯಾವ್ದಿದೆ. ಸರಿ, ಹಾಗಾದ್ರೆ ಭಾರತದಲ್ಲಿ ಎಷ್ಟಿವೆ ಎಲ್ಲ ಸೇರಿಸಿದ್ರೆ 1 ಕೋಟಿಗಿಂತ ಜಾಸ್ತಿ ಇವೆ. ವೈವಿಧ್ಯತೆ ನೋಡಿದ್ರೆ ಎಲ್ಲ ನೆನ್ಪಿಟ್ಕೊಳ್ಬೇಕಾಗತ್ತೆ. ನಾವು ಎಲ್ಲ ನೆನ್ಪಿಟ್ಟೋಗತ್ತೆ ಇಲ್ಲ, ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದು ಸುದ್ದಿಯಲ್ಲಿ ಇರುತ್ತೆ ಅದನ್ನ ನೆನ್ಪಿಟ್ಕೊಂಡು ಹೋದ್ರೆ ಸಾಕು. ಓಕೆ, ಇನ್ನು ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಬರುತ್ತೆ. ಈಗ ನೀವು ಅಭಯಾರಣ್ಯಗಳು, ಝೂಗಳು, ವೈಲ್ಡ್ ಲೈಫ್ ಸೆಂಚುರಿ, ಪಕ್ಷಿಧಾಮಗಳು ಅಂತ ಕೇಳಿರ್ತೀರಲ್ಲ, ಅದ್ರ ಬಗ್ಗೆ ಕಲಿತೀವಿ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಭಾರತದಲ್ಲಿ ಯಾವ ತರ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಂತ ಹೇಳಿ ಟೋಟಲ್ ಒಂದು 28 ಚಾಪ್ಟರ್ ಇದೆ. ತುಂಬಾ ಈಸಿ ಚಾಪ್ಟರ್, ತುಂಬಾ ಸಿಂಪಲ್ ಚಾಪ್ಟರ್. ನಿಮ್ಗೆ ಒಂದು ಸಮಸ್ಯೆ ಆಗುತ್ತೆ, ಏನಂತ ಅಂದ್ರೆ ಪದಗಳು, ಹೊಸ ಪದಗಳಿರುತ್ತೆ, ನ್ಯೂ ವರ್ಡ್ಸ್ ಇರುತ್ತೆ. ಹಾಗಾಗಿ ಅವುಗಳನ್ನ ಓದಿದ ತಕ್ಷಣ ನೆನಪುಳಿಯಲ್ಲ, ಸ್ಪೆಲ್ಲಿಂಗ್ ತಪ್ತೀರಿ, ಅದನ್ನ ರೂಢಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕ್ಲಾಸ್ ಹೇಳುವಾಗ ಪ್ರತಿಯೊಂದು ಪದದ ಅರ್ಥ ಹೇಳ್ತಾ ಹೋಗ್ತೀನಿ, ಅಲ್ಲೇ ಕನ್ನಡದಲ್ಲಿ ಪದ ಅರ್ಥ ಬರ್ಕೊಡ್ರಿ, ಅಲ್ಲೇ ಪದದ ಅರ್ಥ ಉದಾಹರಣೆಗೆ ಇಲ್ಲಿ ಹೇಳ್ತೀನಿ ನಾನು ನಿಮಗೆ. ಏನೀಗ ಎನ್ವೈರ್ಮೆಂಟ್ ಅನ್ನುವಂತ ಪದದ ಅರ್ಥ ಹೇಳಿದ್ರೆ ಅನ್ಕೊಡ್ರಿ, ಇಲ್ಲಿ 1 ಅಂತ ಹಾಕಿ ಇಲ್ಲಿ ಏನ್ ಬರೆಯೋದು, ಪರಿಸರ. ಓಕೆ, ಆಮೇಲೆ ಇಲ್ಲಿ ರೇಡಿಯೇಷನ್ 2 ಅಂತ ಹಾಕೋದು, ವಿಕಿರಣ. ಇಲ್ಲಿ ಯಾಕೆ ಬರಿಬಾರ್ದು ಹೇಳ್ರಿ, ಇಲ್ಲಿ ಬರೆದ್ರೆ ಏನಾಗುತ್ತೆ, ಇಲ್ಲ ಗಲೀಜ್ ಕಾಣುತ್ತದೆ ನಿಮ್ಗೆ ಆಮೇಲೆ ಓದೋವಾಗ. ಆಮೇಲೆ ಮತ್ ನೆಕ್ಸ್ಟ್ ಪೇಜಿಗೆ ಬರ್ತೀರಿ, ನೆಕ್ಸ್ಟ್ ಪೇಜಿಗೆ ಬಂದ್ರೆ ಮತ್ತೆ ಇದಕ್ಕೆ ನಂಬರಿಂಗ್ 1 ಇಂದ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ನೀವು 1ನೇ ಪೇಜ್ ಇಂದ ಹೋದ್ರೆ 1 ಲಕ್ಷ ವರ್ಡ್ಸ್ ಆಗತ್. ಮತ್ತೆ ಆ ತರ ನಂಬರಿಂಗ್ ಅಷ್ಟೆಲ್ಲ ಕೊಡಕ್ ಬರಲ್ಲ. ಪ್ರತಿ ಪೇಜ್ 1 ಇಂದ ಸ್ಟಾರ್ಟ್ ಮಾಡೋದು ನಂಬರಿಂಗ್. ಈ ತರ ನೀವೇನ್ ಮಾಡೋದು ಅಂತ ಅಂದ್ರೆ ನಂಬರಿಂಗ್ ಕೊಡ್ತಾ ಹೋಗಿ. ಸರಿ, ಹಾಗಾದ್ರೆ ಮೊದಲನೇ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಚಾಪ್ಟರ್ ಎಕೋಲಾಜಿ, ಬೇಸಿಕ್ಸ್ ಆಫ್ ಎಕೋಲಾಜಿ. ನೋಡೋಣ, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಎಕೋಲಾಜಿಗೆ ಕನ್ನಡದಲ್ಲಿ ಏನಂತ ಕರಿತೀವಿ? ಎಕೋಲಾಜಿ ಅಂತ ಅಂದ್ರೆ ಪರಿಸರ ಅಧ್ಯಯನ ಅಷ್ಟೇ ಕನ್ನಡದಲ್ಲಿ, ಸಿಂಪಲ್, ಮತ್ತೇನಿಲ್ಲ. ನೋಡೋಣ. ಎಕಾಲಜಿ, ಓಕಿಯೋಸ್ ಮೀನ್ಸ್ ಹೋಮ್ ಆರ್ ಪ್ಲೇಸ್ ಟು ಲಿವ್ ಇನ್. ಇಲ್ಲಿ ಓಕಿಯೋಸ್ ಅನ್ನುವಂತ ಪದದಿಂದ ಹುಟ್ಕೊಂಡಿದೆ ಎಕಾಲಜಿ ಅನ್ನೋದು. ಈ ಓಕಿಯೋಸ್ ಅನ್ನೋದಂತ ಅಂದ್ರೆ ಪ್ಲೇಸ್ ಟು ಲಿವ್ ಇನ್, ಎಲ್ಲಿ ಜೀವಿಸಲು ನಾವು ವಾಸ ಮಾಡ್ತಿರ್ತೀವಲ್ಲ ಆ ಒಂದು ಜಾಗವನ್ನ ಓಕಿಯೋಸ್ ಅಥವಾ ಎಕಾಲಜಿ ಅಂತ ಕರಿತೀವಿ. ಆಕ್ಚುಲಿ ಈ ಪದದ ಅರ್ಥ ಏನು ಅಂತ ಅಂದ್ರೆ ಸ್ಟಡಿ ಆಫ್ ದ ಹೋಮ್ ಆಫ್ ನೇಚರ್. ಇದೇನು ಪ್ರಕೃತಿ ಇದೆಯಲ್ಲ, ಈ ಪ್ರಕೃತಿಯ ಅಧ್ಯಯನ, ಇದನ್ನ ನಾವು ಎಕಾಲಜಿ ಅಂತ ಕರಿತೀವಿ. ಅಥವಾ ಇನ್ನೂ ನಾವು ಚೆನ್ನಾಗಿ ಹೇಳಬೇಕು ಅಂತ ಅಂದ್ರೆ ಸೈಂಟಿಫಿಕ್ ಸ್ಟಡಿ ಆಫ್, ವೈಜ್ಞಾನಿಕ ಅಧ್ಯಯನ ಯಾವ್ದ್ರದ್ದು, ರಿಲೇಶನ್ಶಿಪ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ವಿತ್ ಈಚ್ ಅದರ್ ಅಂಡ್ ವಿತ್ ದೇರ್ ಎನ್ವೈರ್ಮೆಂಟ್. ನೋಡಿ, ಇಲ್ಲಿ ಏನ್ ಸ್ಟಡಿ ಮಾಡ್ತೀವಿ ಅಂದ್ರೆ ನಾವು ರಿಲೇಶನ್ಶಿಪ್ ಬಿಟ್ವೀನ್ ಲಿವಿಂಗ್ ಆರ್ಗಾನಿಸಮ್ಸ್. ಇದೊಂದು ಎಮ್ಮೆ ಇದೆ ಅನ್ಕೊಳ್ರಿ, ಇದೊಬ್ಬ ಮನುಷ್ಯ, ಇವರಿಬ್ಬರ ನಡುವಿನ ಸಂಬಂಧ ಮತ್ತು ಇವರಿಬ್ಬರು ಈ ಪರಿಸರದ ಜೊತೆಗೆ ಯಾವ ತರ ಸಂಬಂಧ ಹೊಂದಿದ್ದಾರೆ ಇದನ್ನ ಅಧ್ಯಯನ ಮಾಡ್ತೀವಿ. ಓಕೆ, ಇಟ್ ಈಸ್ ದ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಲಿವಿಂಗ್ ಆರ್ಗಾನಿಸಮ್ಸ್. ಲಿವಿಂಗ್ ಆರ್ಗಾನಿಸಮ್ ಅಂತ ಅಂದ್ರೆ ಜೀವವಿರುವಂತ ಪ್ರಾಣಿಗಳು, ವಿತ್ ಈಚ್ ಅದರ್, ಒಂದಕ್ಕೊಂದು, ಅಂಡ್ ವಿತ್ ದೇರ್ ಎನ್ವೈರ್ಮೆಂಟ್, ಪರಿಸರ ಜೊತೆಗೆ ಹೇಗೆ ಅವರು ಹೊಂದ್ಕೊಂಡಿದ್ದಾರೆ. ಸೊ ಇದನ್ನ ನೀವು ಶಾರ್ಟ್ ನೋಟ್ಸ್ ಮಾಡೋದಂದ್ರೆ ಹೇಗ್ ಮಾಡ್ತೀರಿ? ಶಾರ್ಟ್ ನೋಟ್ಸ್ ಹೇಗ್ ಮಾಡ್ತೀರಿ ಅದನ್ನ ನಾನ್ ಮಾಡಿದೀನಿ ನೋಡ್ರಿ. ನೋಡಿ, ನಂದು ಶಾರ್ಟ್ ನೋಟ್ಸ್ ಇದು. ಏನಂತ ಬರೆದಿದ್ದೀನಿ? ಸೈಂಟಿಫಿಕ್ ಸ್ಟಡಿ ಅಷ್ಟೇ. ಯಾವ್ದ್ರದ್ದು ನಾವು ನೆನ್ಪಿಟ್ಕೊಳ್ಬೇಕು ಅದನ್ನ.
ಅದನ್ನು ನೀವು ಬರ್ಕೊಳ್ತಾ ಕೂತ್ಕೊಳ್ಬಾರ್ದು. ಅಟ್ಲೀಸ್ಟ್ ಟ್ರೈ ಮಾಡ್ಬೇಕು ನೆನ್ಪಿಟ್ಕೊಳ್ಳಕ್ಕೆ. ಮತ್ ನೀವ್ ಏನೇ ಬರೆದ್ರು ಬಲಗಡೆ ಮೂಲೆಯಲ್ಲಿ ಡೇಟ್ ಇರ್ಬೇಕು ಪೇಜ್ ಅಲ್ಲಿ. ಅದು ನಿಮ್ಗೊಂದು ನಿಮ್ಮ ಪರಂಪರೆಯನ್ನು ನೆನಪಿಡುತ್ತದು. ನಾನು ಅವಾಗ ಇದನ್ನ ಮಾಡಿದ್ದೆ, ನೋಡ್ರಿ ಡೇಟ್ ನೋಡ್ರಿ, ಅದು 25/6/2019. ಓಕೆ, ನೆಕ್ಸ್ಟ್ ನೋಡೋಣ ಈಗ. ಅಂದ್ರೆ ಸೈಂಟಿಫಿಕ್ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂಡ್ ವಿತ್ ದೇರ್ ಎನ್ವೈರನ್ಮೆಂಟ್, ಆ ತರ. ಸರಿ, ಹಾಗಾದ್ರೆ ಎನ್ವೈರನ್ಮೆಂಟ್ ಅಲ್ಲಿ ಏನಿರುತ್ತೆ? ಎನ್ವೈರನ್ಮೆಂಟ್ ಅಂತ ಅಂದ್ರೆ ನೋಡೋಣ. ಎನ್ವೈರನ್ಮೆಂಟ್, ದ ರಿಲೇಶನ್ಶಿಪ್ ಅಂಡ್ ಇಂಟ್ರಾಕ್ಷನ್ ಬಿಟ್ವೀನ್ ಆರ್ಗಾನಿಸಮ್ಸ್ ಅಂಡ್ ದ ಎನ್ವೈರನ್ಮೆಂಟ್ ಆರ್ ಹೈಲಿ ಕಾಂಪ್ಲೆಕ್ಸ್. ತುಂಬಾ ಕಾಂಪ್ಲೆಕ್ಸ್ ಇರುತ್ತೆ, ಸಂಕೀರ್ಣವಾಗಿರುತ್ತೆ ಸಂಬಂಧಗಳು. ಇಟ್ ಕಂಪ್ರೈಸಸ್ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಕಾಂಪೋನೆಂಟ್ಸ್. ಲಿವಿಂಗ್ ಅಂದ್ರೆ ಜೀವ ಇವಿರೋದು, ಅದನ್ನ ನಾವೇನಂತ ಕರಿತೀವಿ ಕನ್ನಡದಲ್ಲಿ? ಜೈವಿಕ, ಅಥವಾ ಅದನ್ನ ಬಯೋಟಿಕ್ ಅಂತ ಕರಿತೀವಿ. ಈ ಜೀವ ಇಲ್ಲದೆ ಇರೋದನ್ನ ಏನಂತ ಕರಿತೀವಿ? ಅಬಯೋಟಿಕ್ ಅಥವಾ ಅಜೈವಿಕ ಅಂತ ಕರಿತೀವಿ, ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡಿ, ಅಬಯೋಟಿಕ್ ಅಂದ್ರೆ ಏನೇನ್ ಬರುತ್ತೆ? ಎನರ್ಜಿ, ರೇಡಿಯೇಷನ್, ಟೆಂಪರೇಚರ್, ಹೀಟ್ ಫ್ಲೋ, ವಾಟರ್, ಅಟ್ಮಾಸ್ಫಿಯರ್ ಗ್ಯಾಸಸ್, ವಿಂಡ್, ಫೈರ್, ಗ್ರಾವಿಟಿ, ಟೋಪೋಗ್ರಫಿ, ಸಾಯಿಲು, ಜಿಯೋಲಾಜಿಕಲ್ ಸಬ್ಸ್ಟ್ರಾಟಮ್, ಇವೆಲ್ಲವೂ ಕೂಡ ಏನಂತ ಅಂದ್ರೆ ಅಬಯೋಟಿಕ್. ಇದು ನಿಮಗೆ ಒಂದು ಹೋಮ್ವರ್ಕ್ ಏನಂತ ಅಂದ್ರೆ, ಯಾರು ಇಂಗ್ಲಿಷ್ ಪದಗಳ ಅರ್ಥ ಗೊತ್ತಿಲ್ಲ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು ನೀವು ಆಮೇಲೆ ಗೂಗಲ್ ಅಲ್ಲಿ. ಗ್ರಾವಿಟಿ ಗೊತ್ತಿರುತ್ತೆ ನಿಮಗೆ, ಟೋಪೋಗ್ರಫಿ ಅಂದ್ರೆ ಗೊತ್ತಿಲ್ಲ ನಿಮಗೆ, ಕಲಿತೀರಿ. ನಾನು ಜಿಯೋಗ್ರಫಿ ಹೇಳುವಾಗ ಹೇಳ್ತೀನಿ, ಅದನ್ನ ಹೋಮ್ವರ್ಕ್ ನಿಮಗೆ. ಮತ್ತೆ ಫಸ್ಟ್ ಟೈಮ್ ಓದುವಾಗ ನಾವು ಕೊಟ್ಟಿರೋ ನೋಟ್ಸ್ ಅಲ್ಲಿ ಯಾವುದೇ ಪದ ಅರ್ಥ ಆಗೋಕ್ಕಿಂತ ಮುಂಚೆ ಮುಂದಕ್ಕೆ ಹೋಗೋ ಹಾಗಿಲ್ಲ. ಯಾಕಂದ್ರೆ ನೋಟ್ಸ್ ಶಾರ್ಟ್ ಇದೆ ನಮ್ದು ಈಗಾಗಲೇ. ಆಕ್ಚುಲಿ ನೀವು ಶಂಕರ್ IAS ಒರಿಜಿನಲ್ ಬುಕ್ ತಗೊಂಡ್ರೆ 500 600 ಪೇಜ್ ಇದೆ. ಅದು 500 600 ಪೇಜ್, ಅದನ್ನ ಮುಗಿಸೋಕೆ 2 ತಿಂಗಳು ಬೇಕಾಗುತ್ತೆ ನಿಮಗೆ. ಅಷ್ಟು ಟೈಮ್ ನಮ್ಮ ಬಳಿ ಇರಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಒಂದೊಂದು ತಿಂಗಳು ಮುಗಿಸ್ಕೊಳ್ತಾ ಹೋಗ್ಬೇಕು. ಈ ನೋಟ್ಸ್ ಪರ್ಫೆಕ್ಟ್ ಇರುತ್ತೆ, ನೀಟಾಗಿ ಮುಗಿಸ್ಕೊಳ್ಳೋದು. ಇನ್ನು ಬಯೋಟಿಕ್ ಅಂತ ಅಂದ್ರೆ ಯಾವುದು? ಗ್ರೀನ್ ಪ್ಲಾಂಟ್ಗಳು, ನಾನ್ ಗ್ರೀನ್ ಪ್ಲಾಂಟ್ಗಳು, ಡಿಕಾಂಪೋಸರ್ಗಳು, ಪ್ಯಾರಾಸೈಟ್ಗಳು, ಸಿಂಬಯಾನ್ಸ್, ಅನಿಮಲ್ಸ್, ಇವೆಲ್ಲಾನು ಬರುತ್ತೆ. ಸಿಂಬಯಾನ್ಸ್ ಅಂದ್ರೆ ಏನು, ಪ್ಯಾರಾಸೈಟ್ ಅಂದ್ರೆ ಮುಂದೆ ಹೇಳ್ತೀನಿ, ಅದನ್ನ ನೀವು ಇವತ್ತು ಹೋಗಿ ಚೆಕ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಸೊ ನಾನು ಇದನ್ನ ನನ್ನ ಶಾರ್ಟ್ ನೋಟ್ಸ್ ಅಲ್ಲಿ ಯಾವ ತರ ಮಾಡಿದೀನಿ, ನಾನು ಇಲ್ಲಿ ಇಷ್ಟೇ ಬರ್ದಿದ್ದೀನಿ ನೋಡ್ರಿ. ಏನಂತ ಅಂದ್ರೆ ಬಯೋಟಿಕ್, ಅಬಯೋಟಿಕ್, ಇಷ್ಟೇ. ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಜೈವಿಕ ಮತ್ತು ಅಜೈವಿಕ ಯಾವಾಗ ಕಲ್ತಿರ್ತೀವಿ ಹೇಳ್ರಿ? ಇದನ್ನ ಹೈಸ್ಕೂಲ್ ಇದ್ದಾಗ ಕಲ್ತಿರ್ತೀವಿ ನಾವು, ಅವಾಗ ನೆನಪಿರುತ್ತೆ. ನೆಕ್ಸ್ಟ್, ಇದು ತುಂಬಾ ಇಂಟ್ರೆಸ್ಟಿಂಗ್. ಲೆವೆಲ್ಸ್ ಆಫ್ ಆರ್ಗನೈಸೇಷನ್ಸ್ ಇನ್ ಎಕಾಲಜಿ. ಏನಿದೆ ಎಕಾಲಜಿ ಇದೆಯಲ್ಲ, ಪರಿಸರ ಅಧ್ಯಯನ ಅಥವಾ ಈ ಪರಿಸರ, ಇದರಲ್ಲಿ ಲೆವೆಲ್ಸ್ ಬರುತ್ತೆ. ಯಾವ ತರ ಲೆವೆಲ್ ಬರುತ್ತೆ? ನಾನು ಮೊದಲು ಚಿತ್ರ ತೋರಿಸ್ತೀನಿ ನಿಮಗೆ, ಅವಾಗ ಚೆನ್ನಾಗಿ ನೆನಪುಳಿಯುತ್ತೆ. ನೋಡಿ, ನಾನೇನ್ ಚಿತ್ರಗಳನ್ನ ತೋರಿಸ್ತಾ ಇದೀನಲ್ಲ, ಇವೆಲ್ಲ PMF IAS ಬುಕ್ ನಿಂದ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಒಂದ್ಸಾರಿ ನೋಡ್ಕೊಳ್ಬಹುದು, ಇಲ್ಲ ನಾನು ತೋರಿಸ್ತಾ ಇರ್ತೀನಿ ನಿಮಗೆ ಬುಕ್ಸ್. ಇದು ನಮ್ಮ ಬಯೋಸ್ಫಿಯರ್, ನಮ್ಮ ಭೂಮಿ ಮೇಲೆ ಇಷ್ಟೆಲ್ಲ ಪ್ರಾಣಿಗಳನ್ನ ನಾವು ನೋಡ್ತೀವಿ. ಈಗ ಲೆವೆಲ್ಸ್ ಅನ್ನ ಒಂದ್ಸಾರಿ ತೋರಿಸ್ತೀನಿ ನೋಡಿ. ಯಾವುದೇ ಒಂದು ಜೀವಿಯನ್ನ ತಗೊಳ್ಳಿ, ಮೊದಲು ಅದ್ರೊಳಗಡೆ ಏನಿರುತ್ತೆ? ಅಟಮ್. ಅಟಮ್ ಅಂತ ಅಂದ್ರೆ ಅಣು. ಅಣು ಅಥವಾ ಅದನ್ನ ನಾವೇನಂತ ಕರಿತೀವಿ? ಕಣ ಅಂತಾನು ಕೂಡ ಕರಿಬಹುದು. ಇದರಿಂದ ಏನಾಗುತ್ತೆ? ಒಂದು ಮಾಲಿಕ್ಯೂಲ್ ಆಗುತ್ತೆ. ಮಾಲಿಕ್ಯೂಲ್ ನಿಂದ ಏನಾಗುತ್ತೆ? ಪ್ರೋಟೋಪ್ಲಾಸಮ್ ಅಂತ ಆಗತ್ತೆ. ಅದಾದ್ಮೇಲೆ ಏನಾಗುತ್ತೆ? ಸೆಲ್, ಜೀವಕೋಶ. ಈ ಜೀವಕೋಶಗಳಿಂದ ಏನ್ ಉಂಟಾಗತ್ತೆ ನಮ್ಮ ಶರೀರದಲ್ಲಿ? ಟಿಶ್ಯೂಸ್. ಟಿಶ್ಯೂಸ್ ಅಂದ್ರೆ ಅಂಗಾಂಶ. ಅಂಗಾಂಶಗಳಿಂದ ಅಂಗ ಅಲ್ವಾ? ಆರ್ಗನ್ಗಳಾಗತ್ತೆ. ಆರ್ಗನ್ಗಳಿಂದ ನಮ್ಮಲ್ಲಿ ಆರ್ಗ್ಯಾನಿಸಮ್ಗಳಾಗತ್ತೆ. ಇವತ್ತೇನ್ ಹೃದಯ ಅನ್ನೋದು ಒಂದು ಆರ್ಗನ್ ಎಲ್ಲಿದೆ? ನಮ್ಮ ಮನುಷ್ಯನ ಶರೀರದಲ್ಲಿದೆ. ಅದೇ ತರ ಒಂದು ಹುಲಿ ಚಿತ್ರ ತೋರಿಸಿದಾರೆ ಅವರು. ಸರಿ, ನಾವು ಈಗ ಇದನ್ನ ತಿಳ್ಕೊಳ್ಳೋಣ. ಆರ್ಗ್ಯಾನಿಸಮ್ ಅಂತ ಕರಿಬಹುದು ಇದನ್ನ, ಅಥವಾ ಏನಂತ ಕರಿಬಹುದು? ಇಂಡಿವಿಜುವಲ್. ನಿಮ್ ನೋಟ್ಸ್ ಅಲ್ಲಿ ಇಂಡಿವಿಜುವಲ್ ಅಂತ ಇದೆ ನೋಡ್ರಿ, ಅದು ಹೌದಲ್ವಾ? ಫಸ್ಟ್ ಇಂಡಿವಿಜುವಲ್ ಅಂದ್ರೆ ಸಿಂಗಲ್ ಆಗಿರೋದು. ಸೊ ಆ ಇಂಡಿವಿಜುವಲ್ ಏನಿರುತ್ತಲ್ಲ, ಅದರದೇ ಜಾತಿ ಅಥವಾ ಅದರದೇ ಒಂದು ಲಕ್ಷಣ ಹೊಂದಿರುವಂತ ಪ್ರಾಣಿಗಳ ಗುಂಪಿದ್ರೆ ಅದನ್ನ ಏನಂತ ಕರಿತೀವಿ? ಪಾಪ್ಯುಲೇಷನ್ ಅಂತ ಕರಿತೀವಿ. ಪಾಪ್ಯುಲೇಷನ್ ಅನ್ನೋದು ಸಮಾಜ ವಿಜ್ಞಾನದಲ್ಲಿ ಬಂದ್ರೆ ಜನಸಂಖ್ಯೆ, ಬಟ್ ಎನ್ವೈರನ್ಮೆಂಟಲ್ ಪಾಪ್ಯುಲೇಷನ್ ಅಂತ ಬಂದ್ರೆ ಒಂದೇ ರೀತಿಯ ಜೀವಿಗಳ ಗುಂಪು. ಕ್ಲಿಯರ್ ಆಯ್ತಾ? ಹುಲಿ ಒಂದೇ ಇದ್ರೆ ಅದು ಇಲ್ಲಿ ಇಂಡಿವಿಜುವಲ್ ಅಥವಾ ಆರ್ಗಾನಿಸಮ್ ಅಂತ ಕರಿತೀವಿ. ಹುಲಿಗಳ ಗುಂಪನ್ನ ಏನಂತ ಕರಿತೀವಿ ಎನ್ವೈರನ್ಮೆಂಟ್ ಅಲ್ಲಿ? ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ ಈ ಪಾಪ್ಯುಲೇಷನ್ ಇಂತ ಈ ಹುಲಿ ಪಾಪ್ಯುಲೇಷನ್ ಒಂದಿರುತ್ತೆ, ಜಿಂಕೆ, ಡಿಯರ್ ಗಳ ಪಾಪ್ಯುಲೇಷನ್ ಒಂದಿರುತ್ತೆ, ಇಲ್ಲೇ ಮನುಷ್ಯ, ಓಕೆ, ಪೀಪಲ್ ಇರ್ತಾರೆ. ಇದನ್ನ ಸೇರಿಸಿದಾಗ ಏನಂತ ಕರಿತೀವಿ? ಕಮ್ಯುನಿಟೀಸ್ ಅಂತ ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಎಕೋಸಿಸ್ಟಮ್ಸ್, ನೆಕ್ಸ್ಟ್ ಬರೋದು ಬಯೋಮ್, ನೆಕ್ಸ್ಟ್ ಬರೋದು ಬಯೋಸ್ಫಿಯರ್. ಅದಾದ್ಮೇಲೆ ಅರ್ತ್, ಅರ್ತ್ ನಿಂದ ಸೋಲಾರ್ ಸಿಸ್ಟಮ್, ಸೋಲಾರ್ ಸಿಸ್ಟಮ್ ಆದ್ಮೇಲೆ ಗ್ಯಾಲಾಕ್ಸಿ, ಗ್ಯಾಲಾಕ್ಸಿ ಆದ್ಮೇಲೆ ಯೂನಿವರ್ಸ್. ಸೊ ಇದೊಂದ್ ಸಾರಿ ಎಲ್ಲಾದ್ರೂ ಬರ್ಕೊಂಡ್ ಬಿಡ್ರಿ, ಅಲ್ಲೇ ಮೂಲೆಯಲ್ಲಿ ಎಲ್ಲಾದ್ರೂ ಜಾಗ ಇದೆಯಾ ಅಲ್ಲಿ, ಇಲ್ಲೇ ಬರ್ಕೊಂಡ್ ಬಿಡ್ರಿ. ಏನಂತ ಅಂದ್ರೆ ಇದೆ ಹಿಂದಿನ ಪೇಜ್ ಅಲ್ಲಿ ಜಾಗ ಇತ್ತಲ್ವಾ ಹೇಗಿದ್ರು. ಏನಂತ ಅಂದ್ರೆ ಅಟಮ್, ಅಟಮ್ ಇದ್ದದ್ದು ಏನಾಗುತ್ತೆ? ಮಾಲಿಕ್ಯೂಲ್ ಆಗತ್ತೆ. ಮಾಲಿಕ್ಯೂಲ್ ಇದ್ದದ್ದು ಏನಾಗುತ್ತೆ?
ಪ್ರೋಟೋಪ್ಲಾಸಮ್ ಅದಾದ್ಮೇಲೆ ಸೆಲ್ ಆಗತ್ತೆ, ಸೆಲ್ ಆದದ್ದು ಟಿಶ್ಯೂ ಆಗತ್ತೆ, ಟಿಶ್ಯೂ ಆದದ್ದು ಆರ್ಗನ್ ಆಗತ್ತೆ, ಆರ್ಗನ್ ಇದ್ದದ್ದು ಆರ್ಗ್ಯಾನಿಸಮ್ ಆರ್ ಇಂಡಿವಿಜುವಲ್, ಇಂಡಿವಿಜುವಲ್ ಇದ್ದದ್ದು ಪಾಪ್ಯುಲೇಷನ್ ಆಗತ್ತೆ, ಪಾಪ್ಯುಲೇಷನ್ ಇದ್ದದ್ದು ಕಮ್ಯುನಿಟಿ ಆಗತ್ತೆ, ಕಮ್ಯುನಿಟಿ ಇದ್ದದ್ದು ಎಕೋಸಿಸ್ಟಮ್ ಆಗತ್ತೆ, ಎಕೋಸಿಸ್ಟಮ್ ಇದ್ದದ್ದು ಬಯೋಮ, ಬಯೋಮ್ ಇದ್ದದ್ದು ಬಯೋಸ್ಪಿಯರು, ಬಯೋಸ್ಪಿಯರ್ ನಿಂದ ಅರ್ತ್, ಅರ್ತ್ ನಂತರ ಸೋಲಾರ್ ಸಿಸ್ಟಮ್, ಅದಾದ್ಮೇಲೆ ಗ್ಯಾಲಕ್ಸಿ. ನೋಡ್ರಿ ಈ ತರ ಬರ್ಕೊಂಡ್ ಬಿಡ್ರಿ. ಅಲ್ಲ ಎಲ್ಲಿ ಹೋಯ್ತದು? ಗ್ಯಾಲಕ್ಸಿಗಳಿರೋದು ಯೂನಿವರ್ಸ್ ನಲ್ಲಿ. ಇದಿಷ್ಟು ನೋಡಿ. ಕ್ಲಾರಿಟಿ ಸಿಗ್ತಾ ನಿಮ್ಗೆ? ಈ ತರ ಕಣ್ಣು ಮುಚ್ಚಿದ ತಕ್ಷಣ ನೆನಪಾಗೋಕ್ ಟ್ರೈ ಮಾಡ್ಬೇಕು ನೀವು. ಮತ್ತೆ ಓದೋವಾಗ ಇಲ್ಲಿ ಕ್ಲಾಸ್ ಅಲ್ಲಿ ಇರ್ತೀನಿ ನಾನು, ಹೋಗಿ ಓದ್ತೀರಿ, ಬರೀ ಓದಬಾರ್ದು, ಕಣ್ ಮುಚ್ಕೊಂಡು ನೆನ್ಪು ಮಾಡೋಕ್ ಟ್ರೈ ಮಾಡ್ಬೇಕಾಗ್ತದೆ. ಒಂದೊಂದು ಕಾನ್ಸೆಪ್ಟ್ ಅನ್ನು ಕೂಡ ಕಣ್ ಮುಚ್ಕೊಂಡು ಓದ್ಕೊಳ್ಳೋಕ್ ಟ್ರೈ ಮಾಡಿದ್ರೆ ನೆನಪು ಉಳಿಯುತ್ತದೆಲ್ಲ ನಿಮಗೆ. ಓದ್ತಾ ಹೋಗ್ಬಾರ್ದು, ಕಣ್ ಮುಚ್ಚಿ ನಿಲ್ಸಿ ನೆನ್ಪು ಮಾಡ್ಕೊಳ್ಳೋಕ್ ಟ್ರೈ ಮಾಡ್ಬೇಕು. ಓದೋದು ಹೇಗೆ, ರಿವಿಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ 5 ಜನ ಇನ್ಫಾರ್ಮೇಶನ್ ಗ್ರೂಪ್ ಅಲ್ಲಿ ಕೊಟ್ಟಿದ್ದೀನಿ, ಅವನ್ನೆಲ್ಲಾನು ನೋಡ್ಕೊಡ್ರಿ. ಶಾರ್ಟ್ ನೋಟ್ಸ್ ಮಾಡೋದ್ರ ಬಗ್ಗೆನೂ ಹೇಳಿದ್ದೀನಿ ನಾನು. ಇದಿಷ್ಟು ಶಾಶ್ವತ ನೆನ್ಪಿಟ್ಕೊಂಡ್ ಬಿಡ್ರಿ, ಮುಂದೆ ಎಲ್ಲಾದ್ರೂ ಯೂಸ್ ಆಗುತ್ತೆ ನಿಮ್ಗೆ. ಇಲ್ಲಿ ಆರ್ಗ್ಯಾನಿಸಮ್ ಅಂತ ಇತ್ತಲ್ಲ, ಇದ್ರ ಜಾಗದಲ್ಲಿ ಇಂಡಿವಿಜುವಲ್ ಅಂತ ಕೂಡ ಬರೀಬಹುದು. ಬರ್ಕೊಂಡ್ರಿ? Atoms, molecules, protoplasm, cells, tissues, organs, organisms, population, communities, ecosystem, biome, biosphere, earth, solar system, galaxy, universe. ಒಂದು ಚಿತ್ರದ ರೀತಿಯಲ್ಲಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ಬೇಕು ಅದನ್ನ. ಸರಿ, ಈಗ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಏನಿದೆ ಅದು, ಏನ್ ಕೊಟ್ಟಿದ್ದಾರೆ ಅಂತ. ಲೆವೆಲ್ಸ್ ಅಂತ ಕರಿತೀವಿ ಅದನ್ನ ನಾವು ಎಕೋಲಾಜಿನಲ್ಲಿ ಅಧ್ಯಯನ ಮಾಡುವಾಗ. ಮುಖ್ಯವಾಗಿ 6 ವಿಭಾಗಗಳಿದೆ ಅಂತೆ. ಮೊದಲನೇದು ಇಂಡಿವಿಜುವಲ್. ಇಂಡಿವಿಜುವಲ್ ಅಂತ ಅಂದ್ರೆ ಲಿವಿಂಗ್ ಬೀಯಿಂಗ್ ದ್ಯಾಟ್ ಹ್ಯಾಸ್ ಎಬಿಲಿಟಿ ಟು ಆಕ್ಟ್ ಆರ್ ಫಂಕ್ಷನ್ ಇಂಡಿಪೆಂಡೆಂಟ್ಲಿ. ಇಂಡಿಪೆಂಡೆಂಟ್ ಆಗಿ ಆಕ್ಟ್, ಕೆಲಸ ಮಾಡುವಂತದ್ದು ಯಾವ್ದಾದ್ರು ಒಂದು ಜೀವಿ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ಇಂಡಿವಿಜುವಲ್ ಅಂತ ಕರಿತೀವಿ. ಅದು ಬರೀ ಪ್ರಾಣಿ ಆಗಿರ್ಬೇಕು ಅಂತ ಇಲ್ಲ. ಇಟ್ ಮೇ ಬಿ ಅ ಪ್ಲಾಂಟ್, ಸಸ್ಯ ಆಗಿರಬಹುದು, ಇಟ್ ಮೇ ಬಿ ಎನಿಮಲ್, ಆರ್ ಇಟ್ ಮೇ ಬಿ ಬ್ಯಾಕ್ಟೀರಿಯಾ, ಆರ್ ಇಟ್ ಮೇ ಬಿ ಫಂಗೈ. ಏನ್ ಬೇಕಾದಿರ್ಬೋದು ಇಂಡಿವಿಜುವಲ್ ಅನ್ನೋದು. ಓಕೆ, ನೆಕ್ಸ್ಟ್ ಪಾಪ್ಯುಲೇಷನ್ ಬರುತ್ತೆ. ನಾವು ಉದಾಹರಣೆಗೆ ಏನ್ ನೋಡಿದ್ವಿ ಆ ಚಿತ್ರದಲ್ಲಿ? ಹುಲಿ ನೋಡಿದ್ವಿ, ಹುಲಿ ಅಂತ ಬರ್ಕೊಂಡ್ ಬಿಡ್ರಿ, ಅಲ್ಲಿ ನಿಮಗೆ ಈಸಿ ನೆನಪುಳಿಯುತ್ತೆ ಚಿತ್ರ. ನೆಕ್ಸ್ಟ್ ಬರೋದು ಪಾಪ್ಯುಲೇಷನ್. ಪಾಪ್ಯುಲೇಷನ್ ಇಸ್ ಅ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಯೂಶುವಲಿ ಆಫ್ ದ ಸೇಮ್ ಸ್ಪೀಶೀಸ್. ಸೇಮ್ ಸ್ಪೀಶೀಸ್, ಸ್ಪೀಶೀಸ್ ಅಂದ್ರೆ ಜೀವಿಗಳು, ಅದು ಒಂಥರ ಜೀವಿಗಳು. ಸೊ ಅವುಗಳನ್ನ ನಾವೇನಂತ ಕರಿತೀವಿ? ಗ್ರೂಪ್ ಇದ್ರೆ ಅದನ್ನ ಒಂದು ಪಾಪ್ಯುಲೇಷನ್ ಅಂತ ಕರಿತೀವಿ. ಆಕ್ಯುಪೈಯಿಂಗ್ ಅ ಡಿಫೈನ್ಡ್ ಏರಿಯಾ, ಒಂದು ಈಗಾಗಲೇ ವ್ಯಾಖ್ಯಾನಿಸಲಾಗಿರುವಂತಹ ಒಂದು ಏರಿಯಾದಲ್ಲಿ ಅವು ಇರುತ್ತೆ. ಡ್ಯೂರಿಂಗ್ ಅ ಸ್ಪೆಸಿಫಿಕ್ ಟೈಮ್, ಒಂದು ಟೈಮ್ ಅಲ್ಲಿ ಅವು ಅಲ್ಲಿ ನಮಗೆ ಕಂಡು ಬರುತ್ತೆ ಸಾಮಾನ್ಯವಾಗಿ. ಓಕೆ, ನೆಕ್ಸ್ಟ್ ದ ಮೇನ್ ಫ್ಯಾಕ್ಟರ್ಸ್ ದ್ಯಾಟ್ ಮೇಕ್ ಪಾಪ್ಯುಲೇಷನ್ ಇನ್ಕ್ರೀಸ್, ಬರ್ತ್ ಅಂಡ್ ಇಮಿಗ್ರೇಷನ್. ನೆನ್ಪಿಟ್ಕೊಳ್ಳಿ ಇದನ್ನ. ಅಕಸ್ಮಾತ್ ಪಾಪ್ಯುಲೇಷನ್ ಜಾಸ್ತಿ ಆಗ್ಬೇಕು ಅಂದ್ರೆ ಅಲ್ಲಿ ಏನಾಗ್ಬೇಕು? ಬರ್ತ್ ಜಾಸ್ತಿ ಆಗ್ಬೇಕು, ಅಥವಾ ಇನ್ನೊಂದು ಇಮಿಗ್ರೇಷನ್. ಇಮಿಗ್ರೇಷನ್ ಅಂತ ಅಂದ್ರೆ ಒಳ ಬರುವುದು ಅಥವಾ ವಲಸೆ ಬರುವುದು. ವಲಸೆ ಬರುವುದು, ಇನ್ಕಮಿಂಗ್. ಅವಾಗ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಯಾವಾಗ ಕಡಿಮೆ ಆಗುತ್ತೆ ಅಂತ ಅಂದ್ರೆ ದ ಮೇನ್ ಫ್ಯಾಕ್ಟರ್ಸ್ ದ್ಯಾಟ್ ಮೇಕ್ ಪಾಪ್ಯುಲೇಷನ್ ಡಿಕ್ರೀಸ್, ಒನ್ ಈಸ್ ಡೆತ್, ಸಾವುಗಳಾಗೋದು, ಮತ್ತೊಂದು ಎಮಿಗ್ರೇಷನ್. ಎಮಿಗ್ರೇಷನ್ ಅಂದ್ರೆ ಹೊರಗೆ ಹೋಗೋದು. ಓಕೆ, ಎಮಿಗ್ರೇಷನ್ ಅಂದ್ರೆ ಹೊರಗೆ ಹೋಗೋದು. ಅವು ಕೆಲವೊಂದು ಪದ ಇದೆ, ನಾನು ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಂಡ್ ಬಿಡ್ರಿ. ಈ ತರ ಪದಗಳು ತುಂಬಾ ಇಂಪಾರ್ಟೆಂಟ್ UPSC ನಲ್ಲಿ. ಬಹಳ ಜನರಿಗೆ ಪದಗಳ ಅರ್ಥ ಗೊತ್ತಿರಲ್ಲ. ಸಿಂಪಲ್ ಆಗಿರೋದು ಮೈಗ್ರೇಷನ್. ಮೈಗ್ರೇಷನ್ ಅಂದ್ರೆ ಏನು? ವಲಸೆ. ವಲಸೆ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುದು. ಇಮಿಗ್ರೇಷನ್ ಅಂತ ಬರುತ್ತೆ. ಇಮಿಗ್ರೇಷನ್ ಅಂದ್ರೆ ಒಳ ಬರೋದು.
ಎಮಿಗ್ರೇಷನ್ ಅಂತ ಅಂದ್ರೆ ಹೊರ ಹೋಗೋದು, ನೆನ್ಪಿಟ್ಕೊಡ್ರಿ. ಐ ಇದ್ರೆ ಒಳಗಡೆ, ಇ ಇದ್ರೆ ಹೊರಗಡೆ. ಇಮಿಗ್ರೇಷನ್, ಎಮಿಗ್ರೇಷನ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಬರುತ್ತೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳಿ, ಜನಸಂಖ್ಯಾ ಸಾಂದ್ರತೆ ಅಂತ ಕರಿತೀವಿ ನಾವು ಇದನ್ನ. ಡೆನ್ಸಿಟಿ ಅಂದ್ರೆ ಕನ್ನಡದಲ್ಲಿ ಸಾಂದ್ರತೆ. ಇಟ್ ಈಸ್ ದ ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ಪಾಪ್ಯುಲೇಷನ್ ಅಂಡ್ ಏರಿಯಾ ದೇ ಅಕ್ವೈರ್. ಏರಿಯಾ ದೇ ಅಕ್ವೈರ್ ಅಂತ ಅಂದ್ರೆ, ಅಕ್ವೈರ್ ಅಂದ್ರೆ ವಶಪಡಿಸ್ಕೊಳ್ಳೋದು ಅಥವಾ ಆ ಪ್ರದೇಶದಲ್ಲಿ ಇರೋದು. ಓಕೆ, ಅದು ಮತ್ತು ಆ ಪ್ರಾಣಿಗಳ ಸಂಖ್ಯೆಗೆ. ಉದಾಹರಣೆಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ರಿ. ಇಲ್ಲೊಂದು ಇದು 100 ಮೀಟರ್ ಇದೆ, ಇದೊಂದು 50 ಮೀಟರ್ ಇದೆ. ಇದು ಸೇಮ್ 100 ಮೀಟರ್ ಅಗಲ ಇದೆ, 50 ಮೀಟರ್ ಉದ್ದ ಇದೆ. ಸೊ ಇಲ್ಲಿ 20 ಹುಲಿಗಳಿದೆ, ಇಲ್ಲಿ 10 ಹುಲಿಗಳಿದೆ. ಇದು ಆಪ್ಷನ್ ಎ, ಆಪ್ಷನ್ ಬಿ. ಡೆನ್ಸಿಟಿ ಯಾವ್ದ್ರದ್ದು ಜಾಸ್ತಿ ಇದೆ? ಎ ಜಾಸ್ತಿ ಇದೆ. ಡೆನ್ಸಿಟಿ ಅಂದ್ರೆ ಏನು? ಆ ಜಾಗದಲ್ಲಿ ಎಷ್ಟು ಇವೆ ಅವು ಅಂತ ಅರ್ಥ. ಈ ಉದಾಹರಣೆಗೆ ಒಂದು ಗ್ಲಾಸ್ ಫುಲ್ ನೀರಿದೆ ಅನ್ಕೊಡ್ರಿ. ಒಂದು ಗ್ಲಾಸ್, ಇದು ಪದ ತುಂಬಾ ಮುಖ್ಯ, ಡೆನ್ಸಿಟಿ ಅನ್ನೋದು. ಒಂದು 2 ಗ್ಲಾಸ್ ಇದೆ ಅನ್ಕೊಡ್ರಿ. 2 ಗ್ಲಾಸ್ ಅಲ್ಲಿ 100 ml ನೀರಿದೆ, 100 ml ನೀರಿದೆ. ಇದರಲ್ಲಿ ನೀವು 50 ಗ್ರಾಮ್ ಸಕ್ಕರೆ ಹಾಕ್ತೀರಿ, ಇದರಲ್ಲಿ 100 ಗ್ರಾಮ್ ಸಕ್ಕರೆ ಹಾಕ್ತೀರಿ. ಯಾವ್ದ್ರದ್ದು ಡೆನ್ಸಿಟಿ ಜಾಸ್ತಿ ಆಗತ್ತೆ? 100 ಗ್ರಾಮ್ ಇರುತ್ತೆ. ನೆನ್ಪಿಟ್ಕೊಡ್ರಿ. ಡೆನ್ಸಿಟಿ ಅಂದ್ರೆ ಏನು? ಫಿಕ್ಸ್ಡ್ ಏರಿಯಾನೇ ಇರುತ್ತೆ, ಬಟ್ ಏನಿರುತ್ತೆ, ಒತ್ತೊತ್ತಾಗಿರುತ್ತೆ. ಅದನ್ನ ಡೆನ್ಸಿಟಿ ಅಂತ ಕರಿತೀವಿ. ಇದಿಷ್ಟು ಅರ್ಥ ಆಯ್ತಾ? ಸೊ ಡೆನ್ಸಿಟಿ ಬಗ್ಗೆ ಹೇಳ್ತಾ ಇದಾರೆ ಅದನ್ನ. ಸೊ ನಮಗೆ ಈಗ ಇಂಡಿವಿಜುವಲ್ ಅಂದ್ರೆ ಗೊತ್ತು, ಅದಾದ್ಮೇಲೆ ಪಾಪ್ಯುಲೇಷನ್ ಗೊತ್ತು. ಈಗ ನೆಕ್ಸ್ಟ್ ಬರ್ತೀವಿ ನಾವು ಕಮ್ಯುನಿಟಿ. ನೋಡೋಣ ಏನಿದೆ ಅಂತ. ಕಮ್ಯುನಿಟಿ ಇನ್ ಮೋಸ್ಟ್ ಇನ್ಸ್ಟನ್ಸಸ್ ಆರ್ ನೇಮ್ಡ್ ಆಫ್ಟರ್ ದ ಡಾಮಿನೆಂಟ್ ಪ್ಲಾಂಟ್ ಫಾರ್ಮ್. ನಾನು ಸಿಂಪಲ್ ಆಗಿ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ನೀವು ನೋಡ್ತಾ ಇದೀರಿ, ಇಲ್ಲಿ ಹುಲ್ಲಿದೆ, ಆಮೇಲೆ ಸಣ್ಣ ಸಣ್ಣ ಮರಗಳಿದೆ. ಮರಗಳು ಒತ್ತೊತ್ತಾಗಿಲ್ಲ, ಅಲ್ಲಿಗೊಂದು ಇಲ್ಗೊಂದು ಮರಗಳಿದೆ. ಹಾಗೇನೆ ಏನ್ ಕಂಡು ಬರ್ತಾ ಇದೆ ನಿಮಗೆ? ಪ್ರಾಣಿಗಳು, ಜಿರಾಫೆಗಳು ಕೂಡ ಕಂಡು ಬರ್ತಾ ಇದೆ. ಬಟ್ ಈ ಭಾಗವನ್ನ ಏನಂತ ಕರಿತೀವಿ ಗೊತ್ತಾ? ನಾವು ಸವಣ್ಣ ಹುಲ್ಲುಗಾವಲು ಅಂತ ಕರಿತೀವಿ. ಈ ಹುಲ್ಲು ಏನಿದೆಯಲ್ಲ, ಸವಣ್ಣ ಹುಲ್ಲು ಅಂತ ಕರಿತೀವಿ ಅದನ್ನ. ಈ ಭಾಗದಲ್ಲಿ ಅತಿ ಹೆಚ್ಚು ಯಾವ್ದಿದೆ? ಹುಲ್ಲು ಜಾಸ್ತಿ ಇದೆಯೋ, ಪ್ರಾಣಿಗಳು ಅಥವಾ ಗಿಡಗಳು? ಹುಲ್ಲು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಇದು ಹೆಸರೇನ್ ಬಂತ ಇದಕ್ಕೆ? ಸವಣ್ಣ ಹುಲ್ಲುಗಾವಲು, ಸವಣ್ಣ ಕಮ್ಯುನಿಟಿ ಅಂತ ಕರಿಬಹುದು ಇದನ್ನ ನಾವು. ಯಾಕಂದ್ರೆ ಅದು ಜಾಸ್ತಿ ಇದೆ. ಅರ್ಥ ಆಯ್ತಾ ಇದು? ಸೊ ಕಮ್ಯುನಿಟಿ ಅಂತ ಅಂದ್ರೇನು, ಅಲ್ಲಿ ಎಲ್ಲಾನು ಇರುತ್ತೆ, ಪ್ರಾಣಿಗಳು ಇರುತ್ತೆ, ಸಸ್ಯಗಳು ಕೂಡ ಇರುತ್ತೆ. ಆದ್ರೆ ಯಾವ್ದು ಡಾಮಿನೆಂಟ್? ಡಾಮಿನೆಂಟ್ ಅಂದ್ರೆ ಏನು? ಯಾವ್ದು ಜಾಸ್ತಿ ಇರುತ್ತಲ್ಲ, ಅದರಿಂದ ಅದನ್ನ ಗುರುತಿಸ್ತೀವಿ ನಾವು. ನೆನ್ಪಿಟ್ಕೊಡ್ರಿ. ಕಮ್ಯುನಿಟಿ ಅಂತ ಅಂದ್ರೆ ಅದು. ಉದಾಹರಣೆಗೆ ಇಲ್ಲಿ ಕೊಡ್ತಾರ ಅವರು, ಗ್ರಾಸ್ ಲ್ಯಾಂಡ್ ಕಮ್ಯುನಿಟಿ ಈಸ್ ಡಾಮಿನೇಟೆಡ್ ಬೈ ಗ್ರಾಸ್ ದೋ ಇಟ್ ಮೇ ಕಂಟೈನ್ ಹರ್ಬ್ಸ್, ಶ್ರಬ್ಸ್, ಟ್ರೀಸ್. ಹರ್ಬ್ಸ್ ಮತ್ತೆ ಶ್ರಬ್ಸ್ ಅಂತ ಬರುತ್ತೆ. ಹರ್ಬ್ಸ್ ಅಂತ ಅಂದ್ರೆ ಗಿಡಮೂಲಿಕೆಗಳು, ಸಣ್ಣ ಸಣ್ಣ ಆಯುರ್ವೇದಿಕ್ ಸಸ್ಯಗಳಿರುತ್ತಲ್ಲ. ಈಗ ತುಳಸಿ ಗಿಡ ನೋಡಿರ್ಬೋದು ನೀವು, ತುಂಬಾ ಸಣ್ಣದಿರುತ್ತೆ, ಅದು ಹರ್ಬ್ಸ್ ಅಂತ ಕರೀತಾರೆ. ಶ್ರಬ್ಸ್ ಅಂತ ಬರುತ್ತೆ, ಸಣ್ಣ ಗಿಡಗಳಿವು, ಕುಬ್ಜವಾಗಿರುವಂತ ಗಿಡಗಳು, ಶ್ರಬ್ಸ್ ಅಂತ ಅಂದ್ರೆ. ಹರ್ಬ್ಸ್, ಶ್ರಬ್ಸ್, ಆಮೇಲೆ ಟ್ರೀಸ್ ಕೂಡ ಅಲ್ಲಿ ನಮ್ಗೆ ಕಂಡು ಬರುತ್ತೆ. ಅಲಾಂಗ್ ವಿತ್ ಅಸೋಸಿಯೇಟೆಡ್ ಅನಿಮಲ್ಸ್ ಆಫ್ ಡಿಫ್ರೆಂಟ್ ಸ್ಪೀಶೀಸ್. ಆ ಹುಲ್ಲುಗಾವಲ್ನಲ್ಲಿ ನಮಗೆ ಹುಲ್ಲು ಕಾಣ್ತಾ ಇದೆ, ಮರಗಳು ಕೂಡ ಕಾಣ್ತಾ ಇವೆ, ಆಮೇಲೆ ಪ್ರಾಣಿಗಳು ಕೂಡ ಕಾಣ್ತಾ ಇದಾವೆ. ಆದ್ರೆ ಹೆಸರು ಬಂದಿರೋದು ಯಾವುದು? ಹೆಚ್ಚಿರೋದು. ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ ನಾವು? ಹುಲ್ಲುಗಾವಲು ಅಂತ ಕರಿತೀವಿ. ಸೊ ಕಮ್ಯುನಿಟಿ ಇಸ್ ನಾಟ್ ಫಿಕ್ಸ್ಡ್ ಆರ್ ರಿಜಿಡ್. ಕಮ್ಯುನಿಟಿ ಮೇ ಬಿ ಲಾರ್ಜ್ ಆರ್ ಸ್ಮಾಲ್. ಅದು ಫಿಕ್ಸ್ಡ್ ಅಂತ ಇರಲ್ಲ, ರಿಜಿಡ್ ಅಂತ ಇರಲ್ಲ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ದೊಡ್ಡದು ಇರಬಹುದು ಅದು ಸೈಜ್ ಅಲ್ಲಿ, ಸಣ್ಣದು ಇರಬಹುದು. ಓಕೆ, ಸರಿ. ಕಮ್ಯುನಿಟಿನಲ್ಲಿ ಮತ್ತೆ ನಮಗೆ 2 ವಿಭಾಗಗಳು ಕಂಡು ಬರುತ್ತೆ. ಆನ್ ದ ಬೇಸಿಸ್ ಆಫ್ ಸೈಜ್ ಅಂಡ್ ಡಿಗ್ರಿ ಆಫ್ ರಿಲೇಟಿವ್ ಇಂಡಿಪೆಂಡೆಂಟ್, ಕಮ್ಯುನಿಟೀಸ್ ಮೇ ಬಿ ಡಿವೈಡೆಡ್ ಇಂಟು 2 ಟೈಪ್ಸ್. ಎರಡಿವೆ, ಒಂದು ಮೇಜರ್ ಮತ್ತೊಂದು ಮೈನರ್. ಅರ್ಥ ಮಾಡ್ಕೋಣ ಈಗ. ಮೊದಲನೇದು ಮೇಜರ್ ಕಮ್ಯುನಿಟಿ ಅಂತ ಬರುತ್ತೆ. ಕಮ್ಯುನಿಟಿಗೆ ಕನ್ನಡದಲ್ಲಿ ಏನಂತ ಹೇಳಿದ್ದಾರೆ? ಕನ್ನಡದಲ್ಲಿ ಏನಂತ ಕರಿತೀವಿ? ಜೀವಿ ಸಮುದಾಯ. ಈ ಪಾಪ್ಯುಲೇಷನ್ಗೆ ಜನಸಂದಣಿ ಅಂತ ಕರೆದಿದ್ರು ಅವರು. ಚೆಕ್ ಮಾಡ್ಕೊಡ್ರಿ ಒಂದ್ಸಾರಿ ಭೈರಪ್ಪ ಸರ್ ಬುಕ್ ನಲ್ಲಿ. ಏನಾಗತ್ತೆ ಇಲ್ಲ, ನೀವು ಮೇನ್ಸ್ ಅಲ್ಲಿ ಬರೆಯುವಾಗ ಅದೇ ಪದ ಬರಿಬಹುದು, ಕಮ್ಯುನಿಟಿ ಅಂತ ಬರಿಬಹುದು, ಏನ್ ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ಮೇಜರ್ ಕಮ್ಯುನಿಟಿ ಅಂದ್ರೆ ಏನ್ ನೋಡೋಣ. ದೀಸ್ ಆರ್ ಲಾರ್ಜ್ ಸೈಜ್ಡ್, ವೆಲ್ ಆರ್ಗನೈಸ್ಡ್ ಅಂಡ್ ರಿಲೇಟಿವ್ಲಿ ಇಂಡಿಪೆಂಡೆಂಟ್. ಎಕ್ಸಾಂಪಲ್, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇನ್ ನಾರ್ತ್ ಈಸ್ಟ್. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಅಂದ್ರೆ ಭೂಮಧ್ಯ ರೇಖೆ ಬಳಿ ಕಂಡು ಬರುವಂತ ಕಾಡುಗಳು. ನೆನ್ಪಿಟ್ಕೊಡ್ರಿ, ಟ್ರಾಪಿಕಲ್ ಎವರ್ಗ್ರೀನ್. ಕನ್ನಡದಲ್ಲಿ ಅದನ್ನ ಏನಂತ ಕರಿತೀವಿ ಅಂದ್ರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಬರ್ಕೊಡ್ರಿ ಅಲ್ಲಿ ಕನ್ನಡದಲ್ಲಿ, ಅಲ್ಲಿ ನಿಮಗಿಲ್ಲ ಅದು.
ಓಕೆ, ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಏನ್ ಕರಿತೀವಲ್ಲ ನಾವು ಕನ್ನಡದಲ್ಲಿ ಅದನ್ನ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತೀವಿ. ಇದು ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಭೂಮಿ ಮೇಲೆ ಕಂಡು ಬರುತ್ತೆ. ಭೂಮಿ ಮೇಲೆ ಭೂಮಧ್ಯ ಭಾಗದಲ್ಲಿ. ಇಲ್ಲಿ ನೋಡಿ ಈ ಮ್ಯಾಪ್ ಅನ್ನ, ಭೂಮಧ್ಯ ರೇಖೆ ಇಲ್ಲೇ ಹಾಯ್ದು ಹೋಗುತ್ತಲ್ಲ ನಮಗೆ, ಸೊ ಇಲ್ಲೇ ಹಾಯ್ದು ಹೋಗುತ್ತೆ. ಸೊ ಹಾಗಾಗಿ ಇದ್ರ ಅಕ್ಕಪಕ್ಕದಲ್ಲಿ ಕಂಡು ಬರುತ್ತೆ. ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ ನಾವು, ನೆನ್ಪಿಟ್ಕೊಡ್ರಿ. ತುಂಬಾ ದಟ್ಟವಾಗಿರುವಂತ ಕಾಡಿರುತ್ತೆ ಇದು. ನಾನು ಇದಕ್ಕಿಂತ ಮುಂಚೆ ನಿಮಗೆ ಸವನ್ನ ಹುಲ್ಲುಗಾವಲು ತೋರಿಸಿದೆ. ಈ ಫಾರೆಸ್ಟ್ ಯಾವ ತರ ಇದೆ ನೋಡ್ರಿ. ಇಲ್ಲಿ ಹುಲ್ಲೇ ಕಂಡು ಬರಲ್ಲ ನಿಮಗೆ, ತುಂಬಿ ಮರಗಳೇ ಒತ್ತೊತ್ತಾಗಿರುತ್ತೆ. ಸುಮಾರು 60 ಫೀಟ್ ಎತ್ತರದಷ್ಟು ಮರಗಳಿರುತ್ತೆ ಇಲ್ಲಿ. 60 ಫೀಟ್ ಅಂದ್ರೆ ನೀವು ನೆಲದಿಂದ ನಿಂತ್ಕೊಂಡ್ರೆ 11, ಇದೇನಿದೆ 12 ಫೀಟ್ ಇದೆ. ಇದು ಇದರ 5 ಪಟ್ಟು ಎತ್ತರವಾಗಿರುವಂತ ಮರಗಳು ಕಂಡು ಬರುತ್ತೆ. ಓಕೆ, ಸೊ ಈ ತರ ಇದನ್ನ ಏನಂತ ಕರಿತೀವಿ ಅಂದ್ರೆ ಮೇಜರ್ ಕಮ್ಯುನಿಟಿ ಅಂತ ಕರಿತೀವಿ. ವೆಲ್ ಆರ್ಗನೈಸ್ಡ್ ಇದೆ ಅದು, ದೊಡ್ಡ ದೊಡ್ಡ ಎಲೆಗಳಿರುತ್ತೆ, ದೊಡ್ಡ ದೊಡ್ಡ ಮರಗಳಿರುತ್ತೆ. ಸೊ ಅದನ್ನ ಮೇಜರ್ ಕಮ್ಯುನಿಟಿ ಅಂತ ಕರಿತೀವಿ. ಇನ್ನು ಕೆಲವೊಂದು ಮೈನರ್ ಕಮ್ಯುನಿಟಿ ಅಂತ ಬರುತ್ತೆ. ಮೇಜರ್ ಕಮ್ಯುನಿಟಿಯಲ್ಲಿ ಇತ್ತು, ಭೂಮಿ ಮೇಲೆ ಇತ್ತು, ದೊಡ್ಡ ಏರಿಯಾ ಎಲ್ಲ ವ್ಯಾಪಿಸಿತ್ತದು. ತೋರಿಸ್ತೇ ನಿಮ್ಗೆ ಮ್ಯಾಪ್ ಅಲ್ಲಿ ಎಲ್ಲೆಲ್ಲ ಕಂಡು ಬಂತು ಅಂತ ಹೇಳಿ. ಓಕೆ, ಇದು ಕನ್ನಡದ ಅರ್ಥ ಬರ್ಕೊಳ್ಬೇಕಿದ್ರೆ ಮರಿಬಾರ್ದು. ದೀಸ್ ಆರ್ ಡಿಪೆಂಡೆಂಟ್ ಆನ್ ನೈಬರಿಂಗ್ ಕಮ್ಯುನಿಟೀಸ್. ಇವು ಮೈನರ್ ಕಮ್ಯುನಿಟಿ ಅಂತ ಅಂದ್ರೆ ಏನು, ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ಅಂಡ್ ಆರ್ ಆಫನ್ ಕಾಲ್ಡ್ ಸೊಸೈಟೀಸ್. ದೇ ಆರ್ ಸೆಕೆಂಡರಿ ಅಗ್ರಿಗೇಷನ್ಸ್ within a major community and are not therefore completely independent units as far as energy and nutrient dynamics are concerned. ನೋಡಿ, ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ಸ್ ಅಂತ ಬಂದ್ರೆ ಈ ಮೈನರ್ ಕಮ್ಯುನಿಟಿಗಳು ಇಂಡಿಪೆಂಡೆಂಟ್ ಆಗಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ ಕೊಡ್ತಾ ಇದ್ದಾರೆ ಅವರು, ಅ ಮ್ಯಾಟ್ ಆಫ್ ಲಿಚನ್ ಆನ್ ಕೌ ಡಂಗ್ ಪ್ಯಾಡ್. ಈ ಆಕಳು ಅಥವಾ ಎಮ್ಮೆ ಸಗಣಿ ಮೇಲೆ ಲಿಚನ್ ಇರುತ್ತಲ್ಲ, ಅದನ್ನೇನಂತ ಕರೀತಾ ಇದ್ದಾರೆ ಅವರು, ಮೈನರ್ ಕಮ್ಯುನಿಟಿ ಅಂತ ಕರೀತಾ ಇದ್ದಾರೆ. ನೋಡಿ, ಇದೇನಿದು ಮೈನರ್ ಕಮ್ಯುನಿಟಿ. ಯಾಕೆ? ಇಲ್ಲಿ ಸಗಣಿ ಕೂಡ ಇದೆ, ಆಮೇಲೆ ಇಲ್ಲಿ ಏನಿದೆ, ಇದ್ರ ಮೇಲೆ ಒಂದು ಸೂಕ್ಷ್ಮಾಣು ಜೀವಿಗಳು ಬೆಳೆದಿವೆ. ಯಾವುವು? ಲಿಚೆನ್ಸ್ ಅಂತ ಕರಿತೀವಿ ನಾವು ಅದನ್ನ. ಲಿಖೆನ್ ಅಂತ ಅಂತಾರೆ ಕೆಲವೊಬ್ರು, ಲಿಚೆನ್ಸ್ ಅಂತ ಕರಿತಾರೆ. ಇದು ಮೈನರ್ ಕಮ್ಯುನಿಟಿ. ಇನ್ನೊಂದಿತ್ತಲ್ಲ ನಮ್ದದು ಈ ಫಾರೆಸ್ಟ್ ಗಳು, ಇದ್ಯಾವಂತ ಕಮ್ಯುನಿಟಿ ಇದು? ಮೇಜರ್ ಕಮ್ಯುನಿಟಿ. ಯಾಕಂದ್ರೆ ತುಂಬಾ ಇವೆ ಇವು, ನಮ್ ಕ್ಲಾರಿಟಿ ಸಿಗುತ್ತೆ ಇಲ್ಲಿ. ಇದೊಂದು ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ, ತುಂಬಾ ದೊಡ್ಡದಿರುತ್ತೆ ಇದು. ಇಂಡಿಪೆಂಡೆಂಟ್ ಮರಗಳಿರುತ್ತೆ. ಇಲ್ಲಿ ಆ ತರ ಇಲ್ಲ. ಇದು ಲಿಚನ್ ಏನಿದೆಯಲ್ಲ, ಇದು ಈ ಸಗಣಿ ಮೇಲೆ ಡಿಪೆಂಡ್ ಆಗಿದೆ, ಇಂಡಿಪೆಂಡೆಂಟ್ ಆಗಿಲ್ಲ. ಅದು ತನ್ನ ಆಹಾರ ತಾನೇ ರೆಡಿ ಮಾಡ್ಕೊಳ್ಳೋದಿಲ್ಲ. ಅವು ಮೈನರ್ ಕಮ್ಯುನಿಟಿ ಅಂತ ನಾವು ಕರಿತೀವಿ. ಕ್ಲಿಯರ್ ಆಯ್ತಾ? ಸೊ ಈ ತರ ಒಂದು 10 ನಿಮಿಷ ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡೋಣ.